ನಮಸ್ಕಾರ 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 ಕಣದೇವನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುಡ್ ಮಾರ್ನಿಂಗ್ ರೀ. ಹೇಳ್ರಿ ಗುಡ್ ಮಾರ್ನಿಂಗ್ ಅಂತ. ಇನ್ನೂ ಎದ್ದಿಲ್ವಾ ರೇ? ಮಂಡೇ ರೀ, ನಿನ್ನೆ ಥರ ಸಂಡೇ ಅನ್ಕೋಬೇಡಿ. ಕೆಲ್ಸಕ್ಕೆ ಹೋಗಬೇಕು, ರೆಡಿ ಆಗಬೇಕು, ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು, ನೀವು ಬೇರೆ ಪೆಟ್ರೋಲ್ ಬೇರೆ ಹಾಕ್ಸ್ಕೊಂಡು ಹೋಗಬೇಕು, ಗಾಡಿ ತೊಳಿಬೇಕು, ಬೆಳಗ್ಗೆ ಲೈನ್ ಮೇಲೆ ಹೋಗಬೇಕು, ಫ್ಯಾಕ್ಟ್ರಿ ಫಸ್ಟ್ ಶಿಫ್ಟಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ, ಮಕ್ಕಳಿಗಿನ್ನ ರೆಡಿ ಆಗಿಲ್ಲ. ಎಷ್ಟೊಂದು ತಾಪತ್ರೆ ಸೋಮವಾರ ಬೆಳಗ್ಗೆ ಬಂದ ತಕ್ಷಣ ಇದ್ದೇ ಇರುತ್ತೆ. ಕೆಲಸ ಇರಲ್ವಾ? ಕೆಲಸ ಇದ್ದೇ ಇರುತ್ತೆ. ಸೋಮವಾರದ ಬೆಳಗ್ಗೆ ಕೆಲಸ ಶುರು ಮಾಡಬೇಕು. ಅದು ಮೊದಲನೇ ದಿನ ಸ್ವಲ್ಪ ಬೇಗ ಹೋಗಬೇಕು, ಫ್ರೆಶ್ ಆಗಿ ಹೋಗಬೇಕು. ಐರನ್ ಬೇರೆ ಮಾಡ್ಕೊಂಡಿಲ್ಲ, ಅಯ್ಯೋ ಪಾಲಿಶ್ ಬೇರೆ ಮಾಡಿಲ್ಲ ರೀ, ಸಿಕ್ಕಾಪಟ್ಟೆ ಕೆಲಸ ಮುರಳಿ. ಇದೇನು ರೀ ಬೆಳಗ್ಗೆನೇ ಬಂದುಬಿಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಆದರೂ ಬೆಳಗ್ಗೆ ನಿಮ್ಮನ್ನು ಎಬ್ಬಿಸ್ಬೇಕು, ರೆಡಿ ಆಗಬೇಕು, ಒಂದು ಒಳ್ಳೆ ಮೂಡಿಗೆ ನಿಮ್ಮನ್ನು ತರಬೇಕು. ಯಾರ್ಯಾರೋ ಹೇಳೋ ಕಥೆಗಳು ಕೇಳ್ಕೊಂಡು ಅಯ್ಯೋ ನನ್ನ ಗ್ರಾಚಾರ ಹಿಂಗೆ ಆಗೋಯ್ತಲ್ಲ ಅಂತ ಅನ್ಕೋಬಾರ್ದು. ನಿಮ್ಮ ಗ್ರಾಚಾರ ತುಂಬ ಸಖತ್ತಾಗಿದೆ. ನಮ್ಮ ಕಾರ್ಯಕ್ರಮದಲ್ಲಿ ಮೊದಲು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ನಿಮ್ಮ ಗ್ರಾಚಾರ ನಮ್ಮ ವಿಚಾರ. ಇವತ್ತು ಮಾರ್ಗಶಿರ ಕೃಷ್ಣ ಪಕ್ಷ ಬೀದಿಗೆ ಸೋಮವಾರ. ರಾಜಧಾನಿ ಕನ್ನಡದಲ್ಲಿ ಮಂಡೇ ಅಂತಾರೆ. ಗ್ರಾಚಾರ ನಿಮ್ಮದು, ವಿಚಾರ ನಮ್ಮದು. ನೋಡೋಣ ಮೊದಲನೇದಾಗಿ ಯಾರ್ಯಾರಿಗೆ ಏನೇನಾಗಿದೆ 12 ರಾಶಿಗಳ ಕತೆ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವ್ರಿಗೆ ಮದುವೆ ಆಗದವ್ರಿಗೆ ಕಂಕಣ ಬಲ ಕೂಡಿ ಬರುತ್ತೆ. ಸಂಸಾರಸ್ಥರಿಗೆ ಸ್ವಲ್ಪ ಕಿರಿಕಿರಿ. ಕಿವಿಗೆ ಹತ್ತಿ ಇಟ್ಕೊಂಡ್ರೆ ಹೆಂಡತಿ ಜೊತೆ ಮಾತಾಡಿ. ಅಂದರೆ ಕಿವಿಗೆ ಹತ್ತಿ ಇಟ್ಕೊಂಡೇ ಹೆಂಡತಿ ಜೊತೆ ಮಾತಾಡಿ. ಕಲಾವಿದರಿಗೆ ಬೇಡಿಕೆ ಹೆಚ್ಚುತ್ತೆ. ಪೋಸ್ಟ್ ಡೇಟಲ್ಲಿ ಚೆಕ್ಕಲ್ಲಿ ಸಂಭಾವನೆಯೂ ಸಿಗುತ್ತೆ, ಕೆಲಸನೂ ಸಿಗುತ್ತೆ, ದುಡ್ಡು ಸಿಗುತ್ತೆ. ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಆದರೆ ಹೆಂಡತಿ ಜೊತೆ ಜಗಳ ಮಾಡೋಕೆ ಹೋಗ್ಬೇಡಿ. ಹೆಂಡತಿ ಏನಾರ ಅಂದರೆ ಕಿವಿಗೆ ಸ್ವಲ್ಪ ಹತ್ತಿ ಇಟ್ಕೊಳ್ಳಿ. ಓಕೆ. ವೃಷಭರಾಶಿ. ಕಾಲಲ್ಲಿ ನಾಯಿಗೆರೆ ಇದ್ದರೆ ಅಲೆದಾಟ ಜಾಸ್ತಿ ಅಂತಾರೆ. ಹೋದ ಜಾಗದಲ್ಲಿ ಕೆಲಸಗಳು ಬೇಗ ಆಗೋಲ್ಲ, ಹೊಟ್ಟೆ ಕೆಡೋ ಚಾನ್ಸಸ್ ಜಾಸ್ತಿ ಇದೆ. ಆರೋಗ್ಯದ ಕಡೆ ಗಮನ ಕೊಡಿ. ಮನಸ್ತಾಪ ಬರುತ್ತೆ. ಮುಗುಳು ನಕ್ಕಿ ಸುಮ್ಮನಾಗಿ. ಬಾಸ್ ಬೈದರೆ ಅವ್ರ ಆಶೀರ್ವಾದ ಅಂದ್ಕೊಳ್ಳಿ. ದಿನ ಎಲ್ಲ ತುಂಬ ಸಖತ್ತಾಗಿರುತ್ತೆ ವೃಷಭ ರಾಶಿಯವರಿಗೆ. ಮಿಥುನ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಬೊಂಬಾಟಾಗಿದೆ. ಗುತ್ತಿಗೆದಾರರಿಗೆ ಹಳೆ ಬಿಲ್ಗಳು ಸೆಟ್ಲಾಗುತ್ತೆ. ಯುವ ಕಲಾವಿದರಿಗೆ ಪ್ರೋತ್ಸಾಹ ಇದೆ. ಬಣ್ಣ ಬಳ್ಕೊಳ್ತೀರಾ, ಆನಂದ ಪಡ್ತೀರಾ, ಹಳೆ ಸಮಸ್ಯೆಗಳು ಬಗ್ಗೆ ಅರಿಯುತ್ತೆ. ಸಿಂಹರಾಶಿಯವರಿಗೆ ಅಂದ್ಕೊಂಡೆ ಏನೋ ಇರಬೇಕು ಅಂತ. ನೆಗಡಿ ಕೆಮ್ಮು ಇದ್ದರೂ ಜ್ವರದ ಭಯ ಬೇಡ. ಕುಟುಂಬ ವರ್ಗದವರಿಗೆ ಬೆಂಬಲ ಸಿಗುತ್ತೆ. ದೈವಾನುಗ್ರಹದ ಕೊರತೆ ಇದೆ. ಏನು ಸುಮ್ಮನೆ ಇಲ್ಲೇ ಬಂದು ಮಾತಾಡ್ತಾ ಇದ್ರೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಪ್ಪ. ದೇವರ ಉಂಡಿಗೆ ಕಾಸು ಹಾಕಿ. ದೂರದ ಸ್ನೇಹಿತರಿಂದ ಹಣಕಾಸಿನ ನೆರವು ಸಿಗೋ ಯೋಗ ಇದೆ. ಯಾರೋ ಫೋನ್ ಮಾಡಿ ದುಡ್ಡು ಕೊಡ್ಬೋದು ಇವತ್ತು ನನಗೆ. ಯಾಕಂದರೆ ಸಿಂಹರಾಶಿ ನಾನೇ ರೀ. ಎಕ್ಸಾಂಪಲು, ಇವತ್ತು ಯಾರೋ ಕಾಸು ಕೊಟ್ಟರೆ ನಾಳೆ ಬೆಳಗ್ಗೆ ಹೇಳ್ತೀನಿ ಯಾರು ಕೊಟ್ಟರು ಅಂತ. ಓಕೆ. ಫೋನ್ ಕಾಲ್ ಮೇಲೆ ನಿಗಾ ಇಡಿ. ಕಾಲು ಸಿಕ್ಕರೆ ಕೈಗೆ ಹಣ. ಓಹೋ, ಫೋನ್ ಆನ್ ಮಾಡಬೇಕು, ಆಫ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ಅವಳು ನಾಟ್ ರೀಚಬಲ್ ಎಲ್ಲ ಮಾಡಬೇಡಿ. ಇವತ್ತು ಯಾರೋ ಫೋನ್ ಕಾಲ್ ಮಾಡಿ ನಿಮಗೆ ಹಣ ಕೊಡೋವಂಥ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಕನ್ಯಾ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಜೇಬು ತುಂಬ ದುಡ್ಡು. ವೆರಿ ಗುಡ್. ನೀವು ಸಾಲ ಇರೋ ಹಣನ ದಬಾಯಿಸಿ ವಸೂಲು ಮಾಡಿ. ಯಾರು ಕೊಡಬೇಕಾಗಿರೋ ದಬಾಯಿಸಿ ವಸೂಲು ಮಾಡಿ. ಕಾಸು ಖಂಡಿತವಾಗ್ಲೂ ಬರುತ್ತೆ. ಅವ್ನು ಕೊಡ್ತಾನೆ ಬಿಡಪ್ಪ, ಯಾಕೆ ಕೇಳೋದು ಅಂತ ಬೇಜಾರು ಪಟ್ಕೊಂಡು ಮನೇಲಿದ್ರೆ ನಿಮ್ಮ ಮನೆಗೆ ಬಂದು ಯಾರು ಕೊಡೋಲ್ಲ. ದಬಾಯಿಸಿದ್ರೆ ಗ್ಯಾರಂಟಿ ಇವತ್ತು ಕಾಸು ಬರುತ್ತೆ. ರಿಯಲ್ ಎಸ್ಟೇಟ್ ಅವ್ರಿಗೆ ಶತ್ರುನಾಶ. ಅಕ್ಕಪಕ್ಕದಲ್ಲಿರೋ ಬೇಲಿ ಹಾಕ್ಕೊಂಡಿದ್ರೆ ಅವರೆಲ್ಲ ಶತ್ರು ನಾಶಗಳಾಗ್ಬಿಡ್ತಾರೆ. ನೋ ಪ್ರಾಬ್ಲಮ್. ರೌಡಿಗಳಿಂದ ಮುಕ್ತಿ. ಯಾರು ರೌಡಿಗಳು ಏನು ಮಾಡ್ಕೊಳಕ್ಕಾಗಲ್ಲ ಕನ್ಯಾ ರಾಶಿಯವ್ರಿಗೆ. ಮನಸ್ಸಿಗೆ ಬೇಜಾರು ನೆಮ್ಮದಿ. ಆಹಾ, ಗಂಡನ ದೇವನ್ ಟೀ ಕುಡಿದಷ್ಟು ಖುಷಿಯಾಗಿರ್ತಾರೆ ಬೆಳಗ್ಗೆನೆ. ನೋ ಪ್ರಾಬ್ಲಮ್. ಕನ್ಯಾ ರಾಶಿಯ ನಂತರ ತುಲಾರಾಶಿ. ರಾಜಕಾರಣಿಗಳಿಗೆ ದುಡ್ಡು ಹುಡ್ಕೊಂಬರುತ್ತೆ. ಏನ್ರಿ ಮುರಳಿ ಯಾವಾಗಲೂ ಅವ್ರಿಗೆ ಹೇಳ್ತೀರಾ, ಅವ್ರಿಗೆ ಮಾಡದಿರೋ ದುಡ್ಡು ಬರುತ್ತೆ ಅಂತೀರಾ? ಇಲ್ಲ ಇಲ್ಲ, ಅವ್ರು ಹುಡ್ಕೊಂಬರ್ತಂತ. ಇವತ್ತು ಮನೆಯೊಳಗೆ ಕ್ಯಾಮ್ರಾ ಬರದಂತೆ ಜಾಗ್ರ ವಹಿಸಿ. ಅಂದರೆ ತುಂಬ ಸಖತ್ತಾಗಿದೆ. ರಾಜಕಾರಣಿಗಳಿಗೆ ದುಡ್ಡು ಬರುತ್ತೆ, ಮನೆಯೊಳಗೆ ಕ್ಯಾಮ್ರಾ ಬರದಂತೆ ಜಾಗ್ರತೆ ವಹಿಸಿ. ಕ್ರೀಡಾಪಟುಗಳಿಗೆ ಯಶಸ್ಸು. ಒದೆಯೋ ಬಾಲ್ನ ಕರೆಕ್ಟಾಗಿ ಗೋಲ್ಗೆ ಹೊಡೀರಿ. ಖಂಡಿತ ಗೋಲ್ ಬೀಳುತ್ತೆ. ಆದರೆ ಕಂಬ ಎಲ್ಲಿದೆ ಅಂತ ನೋಡ್ಕೊಂಡು ಹೊಡೀರಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ತುಲಾರಾಶಿಯವ್ರಿಗೆ. ನೋ ಪ್ರಾಬ್ಲಮ್. ದುಡ್ಡು ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಖಂಡಿತವಾಗ್ಲೂ ಬರುತ್ತೆ. ಆದರೆ ಯಾವುದೇ ಗುರಿ ಇದ್ದರೂ ಕರೆಕ್ಟಾಗಿ ಹೊಡೀರಿ ಬಾಲ್ನ, ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವೃಶ್ಚಿಕ ರಾಶಿಯವರು ಖರ್ಚು ವೆಚ್ಚಗಳು ಕಂಟ್ರೋಲ್ ತಪ್ಪುತ್ತೆ. ಜೇಬುಗಳಿಗೆ ತೂತು ಬೀಳುತ್ತೆ. ಮನೆಗೆ ನೆಂಟರು ಬರ್ತಾರೆ. ವಿಲನ್ಗಳು ನಿಮ್ಮ ವಿರುದ್ಧ ಮೀಸೆ ತಿರುತ್ತಾರೆ. ಆದರೂ ಭಯ ಪಡೋಷ್ಟಿಲ್ಲ. ದೈವ ಬಲ ನಿಮಗಿದೆ. ಮಾತು ಕಡಿಮೆ ಇದ್ದರೆ ನೆಮ್ಮದಿ ಸಿಗುತ್ತೆ. ಓಕೆ. ವೃಶ್ಚಿಕ ರಾಶಿಯ ನಂತರ ಧನಸ್ಸು. ಧನಸ್ಸು ರಾಶಿಯವ್ರಿಗೆ ದೂರ ಪ್ರಯಾಣ. ಎಷ್ಟು ದೂರ ಅಂತ ನಿಮಗೆ ಗೊತ್ತು. ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ರೆ 10 ಮೈಲಿಯೂ ಸಹ 100 ಮೈಲಿ ಅನಿಸುತ್ತೆ. ಆರೋಗ್ಯ ಕಾಪಾಡ್ಕೊಳ್ಳಿ. ಷೇರು ವ್ಯವಹಾರದಲ್ಲಿ ಗೂಳಿ ನಿಮಗೆ ಗುಮ್ಮುತ್ತೆ. ಲಾಭ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಕರ ರಾಶಿ.
ಬೇಸಾಯಗಾರರಿಗೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ, ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಇದ್ದರೆ ಮಕ್ಕಳಿಗೆ ಸಿಹಿ ಸುದ್ದಿ. ಬೇಜಾರು ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗೋಲ್ಲ. ಖುಷಿಯಾಗಿರಿ, ನಗ್ತಾ ಇರಿ, ಗೆಳೆಯರ ಭೇಟಿ ಇದೆ. ಕುಂಭರಾಶಿ, ಮದುವೆ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಾ. ಒಳ್ಳೆ ಊಟ ಸಿಗುತ್ತೆ. ಬಿಟ್ಟಿ ಊಟ ಅಂತ ಸಿಕ್ಕಾಪಟ್ಟೆ ತಿನ್ನಕ್ಕೆ ಹೋಗ್ಬೇಡಿ. ಇಡೀ ದಿನ ಖುಷಿಯಾಗಿರ್ತೀರಾ. ಖರ್ಚು ಜಾಸ್ತಿ ಇರುತ್ತೆ, ಆದರೆ ಖರ್ಚು ಮಾಡಿದ್ದಕ್ಕೂ ಸಂತೋಷ ಆಗುತ್ತೆ. ಖರ್ಚು ಮಾಡಿದ್ದಕ್ಕೆ ಸಂತೋಷ ಆಗಬೇಕು. ಅಯ್ಯಯ್ಯೋ ಕಾಸೆಲ್ಲ ಕಳ್ಕೊಂಬಿಟ್ರೆ ನಮಗೊಂದು ಎಲ್ಲ ಹೊಟ್ಟೋಯ್ತಲ್ಲಪ್ಪ ಅಂದ್ಕೊಳ್ಳೋದೆಲ್ಲ ಬೇಕಾಗಿಲ್ಲ. ಇವತ್ತು ಖರ್ಚು ಮಾಡಿದ್ರು ಕೂಡ ಅಷ್ಟೇ ಸಂತೋಷ ಸಿಗುತ್ತೆ ಕುಂಭರಾಶಿಯವರಿಗೆ. ನಮ್ಮ ರಾಶಿಗಳಲ್ಲಿ ಕಟ್ಟ ಕಡೆ ರಾಶಿ ಮೀನ ರಾಶಿ. ಮೀನರಾಶಿಯವರು ಕೋರ್ಟು ಕಚೇರಿ ಕೇಸುಗಳಲ್ಲಿ ಆರಾಮವಾಗಿ ಬಗೆಹರಿತೆ. ಓಕೆ, ಲಾಯರುಗಳಿಗೆ ನೀವು ಸನ್ಮಾನ ಮಾಡ್ತೀರಾ. ಅಂದರೆ ಯಾಕಂದರೆ ಕೋರ್ಟು ಕಚೇರಿಗಳಲ್ಲಿ ಆರಾಮಾಗಿ ಎಲ್ಲ ಕೇಸ್ಗಳು ಬಗೆಹರಿಯುತ್ತೆ. ಲಾಯರ್ಗಳಿಗೆ ನೀವೇ ಸನ್ಮಾನ ಮಾಡ್ತೀರಾ. ವಂಚಕರ ಮಾತನ್ನು ಮಾತ್ರ ನಂಬೇಡಿ. ಇವತ್ತು ಸಿಕ್ಕಾಪಟ್ಟೆ ಎನ್ಎಸ್ಡಿಯವರು ಸಿಗ್ತಾರೆ, ಅವ್ರನ್ನ ನೋಡಿಕೊಂಡು ಡೀಲ್ ಮಾಡಿ. ಹೊಸ ವಾಹನಗಳ ಖರೀದಿ ಯೋಗ ಇದೆಯಂತೆ. ಡಿಸೆಂಬರ್ ತಿಂಗಳಲ್ಲ ಸ್ವಲ್ಪ ರೇಟ್ಗಳೆಲ್ಲ ಕಡಿಮೆ ಇರುತ್ತೆ. ವಾಹನ ಖರೀದಿ ಯೋಗ ಇದೆ. ಮನೆ ಮಂದಿಗೆಲ್ಲ ಆನಂದದಿಂದ ಇರ್ತಾರೆ. ವಿದ್ಯಾರ್ಥಿಗಳು, ಕಲಾವಿದರು, ಕ್ರೀಡಾಪಟುಗಳಿಗೆ ಖುಷಿ ಸಿಗೋ ದಿನ. ಓಕೆ ಮೀನರಾಶಿಯವರೇ, ತುಂಬ ಚೆನ್ನಾಗಿದೆ ಇವತ್ತು ನಿಮಗೆ. ಯಾರನ್ನೋ ನಂಬೇಡಿ, ಸ್ವಲ್ಪ ಜಾಗೃತರ ಕೆಲಸ ಮಾಡಿ. ಹೊಸ ಗಾಡಿ ತಗೋ ಯೋಚನೆ ಇದ್ದರೆ ಯೋಚನೆ ಮಾಡಿ, ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಇವತ್ತು 12 ರಾಶಿಗಳನ್ನ ನಿಮಗೆ ನಾವು ತಿಳಿಸಿದ್ದೀವಿ. ಈ ಈ 12 ರಾಶಿಗಳ ಜೊತೆಗೆ ಒಂದು ಫೋನ್ ಬೇರೆ ಬರ್ತಾ ಇದೆ. ಹಲೋ ಹಲೋ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ತಮ್ಮ ಹೆಸರು ಗೊತ್ತಾಗಿಲ್ಲ. ಶುಭೋದಯ. ಶುಭೋದಯ ನಿಮಗೂ ಸಹ. ಎಲ್ಲಿಂದಮ್ಮ? ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದೀನಿ ಸರ್. ನಾನು ನಿಮ್ ಕಾಲ್ ಸಿಕ್ಕಿ ನಾನು ಮೊನ್ನೆ ಒಂದು ವಾರದಿಂದ ಟ್ರೈ ಮಾಡ್ತಾ ಇದ್ದೆ, ಬಟ್ ಇವತ್ತು ಸಿಕ್ಬಿಟ್ಟು ಸರ್ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನಿಮ್ಮ ಹೆಸರೇನು ಅಂತ ಹೇಳಿಲ್ಲ ಮೇಡಮ್. ಏನ್ ಸರ್? ನಿಮ್ಮ ಹೆಸರೇನು? ರಾಜೇಶ್ವರಿ ಸರ್, ಬಿಡದಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಬಿಡದಿ ರಾಜೇಶ್ವರಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೌದು ಸರ್. ಹೇಳಿ, ಏನ್ ಬೇಕು ನಿಮ್ಗೆ? ಏನು ರಾಶಿ ಏನು ಸರ್? ನಮ್ದು ತುಲಾ ರಾಶಿ ಸರ್. ಆಗೋಯ್ತು ಅವಾಗ್ಲೇ. ತುಲಾ ರಾಶಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ದುಡ್ಡು ಹುಡ್ಕೊಂಡ್ ಬರುತ್ತೆ. ಡೋಂಟ್ ವರಿ. ಏನಾದ್ರು ಮಾಡಬೇಕು ಅಂದ್ರೆ ಕೆಲಸ ಮಾಡಿ. ಇವತ್ತು ತುಂಬಾ ಚೆನ್ನಾಗುತ್ತೆ. ಹೇಳಿಮ್ಮ ಮತ್ತೆ. ಸರ್ ದಯವಿಟ್ಟು ಕನ್ನಡನ ಇನ್ನು ಉಳಿಸಿ ಅಂತ ಜನಗಳಿಗೆ ನೀವು ಇನ್ನೂ ಮೆಸೇಜ್ ಕೊಡ್ಬೇಕು ಸರ್. ತುಂಬಾ ಡೈಲಿ ನೀವು ಹೇಳ್ತಾನೆ ಇರ್ಬೇಕು ಸರ್ ಅದ್ರ ಬಗ್ಗೆ. ಕನ್ನಡನ ಉಳಿಸ್ಬೇಕಾ? ಕನ್ನಡನ ಯಾರು ನೋಡಿದ್ರು ಬರೀ ಆಂಗ್ಲ ಯೂಸ್ ಮಾಡ್ತಾರೆ. ನಾನು ಯೂಸ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ. ಅದೇನಾಗ್ಬಿಟ್ಟಿದೆ ಅಂದ್ರೆ, ಕನ್ನಡ ಉಳಿಸಿ ಅಂತ ನೀವು ಹೇಳ್ತಾ ಇದ್ದೀರಾ. ಕನ್ನಡ ಅಂದ್ರೆ ಏನು? ಕನ್ನಡನ ಎಲ್ಲೆಲ್ಲಿ ಉಳಿಸ್ಬೇಕು ಅಂತ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೂತಿದ್ದಾರೆ ಮಹಾನ್ ಪಂಟ್ರಮ್ಮ ಅವರು. ಎಂಥ ಪಂಟ್ರ ಅಂತ ಹೇಳಿದ್ರೆ LG ಜ್ಯೋತಿಶ್ವರ್ ಅಂತ. ಅಯ್ಯೋ ಅವ್ರ ಬಯೋಡೇಟಾ ಹೇಳಕ್ಕೆ ನನಗೆ 10 ನಿಮಿಷ ಬೇಕಾಗ್ಬೋದು. ಅವ್ರು ಬಂದು ಕೂತ್ಬಿಟ್ಟಿದ್ದಾರೆ. ಮುಳ್ಳಿ ಬೇಕಾರೀರಿ, ಟೈಮ್ ಆಯಿತು ಅಂತ ಇದ್ದಾರೆ. ಕನ್ನಡದ ಬಗ್ಗೆ, ಕನ್ನಡದ ಕಾಳಜಿಯ ಬಗ್ಗೆ, ಕನ್ನಡದ ಅನುವಾದದ ಬಗ್ಗೆ ಮಾತಾಡೋಕ್ಕೋಸ್ಕರನೇ ಕರೆಸಿದೀವಮ್ಮ. ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ. ಅವ್ರನ್ನ ಕರೆಸಿದೀವಿ. ಕಾರ್ಯಕ್ರಮದಲ್ಲಿ ನೋಡಿ ಖುಷಿ ಪಡ್ತೀರಮ್ಮ. ಓಕೆ ಸರ್, ಥ್ಯಾಂಕ್ ಯು ರಾಜೇಶ್ವರಿ ಅವರೇ. ಹಳ್ಳಿ ಲೈಫ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ. ನಂಗೆ ರಾಜಶ್ರೀ ಅಂದ್ರೆ ತುಂಬಾ ಇಷ್ಟ ಸರ್. ವಿನ್ ಆಗ್ಬೇಕು ಅಂತ ನಾನು ತುಂಬಾ ಮಾಡ್ತಾ ಇದೀನಿ ಸರ್. ಖಂಡಿತ ರಾಜಶ್ರೀನೇ ವಿನ್ ಆಗ್ಲಿ. ವಿನ್ ಆದ್ಮೇಲೆ ನಿಮ್ಮ ಮನೆಗೆ ಬಿಡದಿ ಕರ್ಕೊಂಡೋಗಿ ಒಂದು ಇಡ್ಲಿ, ಒಂದು ಬೆಣ್ಣೆ ತಿನ್ಸ್ಬಿಟ್ಟು ಕಳಿಸಿ. ಆಯ್ತು ಸರ್, ಎಲ್ಲರೂ ಬರ್ಲಿ. ಇಡ್ಲಿ ಎಲ್ಲ ಕೊಡ್ತೀನಿ ಸರ್. ನೀವು ಬನ್ನಿ ಸರ್, ನಿಮ್ ಟೆಕ್ನಿಷಿಯನ್ಸ್ ಎಲ್ಲರೂ ಬರ್ಲಿ ಸರ್. ಥ್ಯಾಂಕ್ ಯು ರಾಜೇಶ್ವರಿ. ಥ್ಯಾಂಕ್ ಯು ಸರ್. ಓಕೆ, ತುಲಾರಾಶಿಯ ರಾಜೇಶ್ವರಿ ಅವರು ಫೋನ್ ಮಾಡಿದ್ದಾರೆ. ಅವರ ಭವಿಷ್ಯ ಕೂಡ ಚೆನ್ನಾಗಿದೆ. ಅವ್ರ ಭವಿಷ್ಯ ಜೊತೆಗೆ ಇವತ್ತು ಕೇಳಿದಂಥ 12 ರಾಶಿಗಳ ಭವಿಷ್ಯನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಕನ್ನಡದೇವನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕನ್ನಡದೇವನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಹೆಸರನ್ನ ಹೇಳಬೇಕು. ಹೆಸರು ಹೇಳೋಕ್ಕಾಗತ್ತಾ ನಮ್ಮ ಕೈಲಿ ಅನ್ನೋ ಯೋಚನೆ ನನಗೆ ನಿನ್ನೆಯಿಂದ ಶುರು ಆಗಿಬಿಟ್ಟಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ LG ಜ್ಯೋತಿಶ್ವರ್ ಅವರು ಬಂದಿದ್ದಾರೆ. ಈ LG ಜ್ಯೋತಿಶ್ವರ್ ಅವರ ಪರಿಚಯ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಿಲ್ಲ. ಫಸ್ಟ್ ಅವ್ರನ್ನ ತೋರಿಸ್ತೀನಿ ತಾಳಿ. LG ಜ್ಯೋತಿಶ್ವರ್ ಅವರಿಗೆ ನಮ್ಮ ಕನ್ನಡದೇವನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದ. ಮೀಡಿಯಾ ಎಕ್ಸ್ಪರ್ಟು. ಆಕಾಶವಾಣಿಯಿಂದ ಹಿಡಿದು, ಟಿವಿಯಿಂದ ಹಿಡಿದು, ಅಡ್ವರ್ಟೈಸ್ಮೆಂಟಿಂದ ಹಿಡಿದು ಇವ್ರನ್ನ ನೋಡಿರ್ತೀರಾ, ಇವರ ವಾಯ್ಸನ್ನು ಕೇಳಿರ್ತೀರಾ. ವ್ಯಕ್ತಿ ನೋಡಿದವರು ವಾಯ್ಸ್ ನೋಡಿದಾಗ ಗೊತ್ತಾಗುತ್ತೆ, ಅವರೇ ಇವರು ಅಂತ ಅಂದ್ಕೊಳ್ತೀರಾ. ಇವ್ರು ಏನು ಮಾಡಿದ್ದಾರೆ ಸರ್ ಅಂತ ನಿನ್ನೆ ಕೇಳಿದ್ವಿ. ಯೂಶ್ವಲಿ ಕೇಳಿದ ತಕ್ಷಣ ಒಂದು 2-3 ವಾಕ್ಯಗಳಲ್ಲಿ ಅವ್ರ ಬಗ್ಗೆ ಹೇಳ್ಬಿಡ್ಬೋದು. ಇವ್ರಿಗೆ ಕೇಳಿದೆ, ಇವ್ರು ಹೇಳೋಕ್ಕೆ ಶುರು ಮಾಡಿದ್ಮೇಲೆ ಬರ್ಕೊಳ್ಳೋಕೆ ಶುರು ಮಾಡಿದೆ. ಅನ್ನೋದು 5 ಪೇಜ್ ಬಂತು. ಅದು ಹೇಳಿದ್ರು, ಸರ್ ಇದು ಬರೀ ಇಂಟ್ರಡಕ್ಷನ್ ಸರ್, ಇದರಿಂದ ನೀವು ಪೂರ್ತಿಯಾಗಿ ಬರಿತಾ ಹೋಯ್ತು ಅಂದರೆ ಸಿಕ್ಕಾಪಟ್ಟೆ ಇದೆ ಸರ್ ಅಂದರು. ಆಮೇಲೆ ಇವರು ಟಂಗ್ ಟ್ವಿಸ್ಟರ್ ಅಂದರೆ ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ ಈ ಥರದ್ದೆಲ್ಲ ಇರುತ್ತೆ. ಉರಿದ ಕಡಲೆ ಕುಡ್ಕುದ್ರೆ ಈ ಥರದ್ದೆಲ್ಲ ಇರುತ್ತೆ. ಆಮೇಲೆ ಪದಬಂಧ ಇರುತ್ತೆ. ಅನುವಾದಕರು ಇಲ್ಲ ಅದೆಲ್ಲ ನಾನು ಹೇಳೋಕ್ಕಾಗಲ್ಲ. ಅದು ತುಂಬ ಇದೆ, 5 ಪೇಜ್ ಇದೆ. ನನಗಂತೂ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ತುಂಬ ಹಿರಿಯರು. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. LG ಜ್ಯೋತಿಶ್ವರ್, ಜ್ಯೋತಿ ಪ್ಲಸ್ ಈಶ್ವರ ಅಂತ ಹೇಳಿದ್ರಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಈಶ್ವರನೇ
ಅದು ಸೋಮವಾರದತ್ತು ಈಶ್ವರನ ಥರನೇ ಬಂದಿದ್ದೀರಾ. ಹೇಳಿ ಸರ್, ನಿಮ್ಮ ಬಗ್ಗೆ ಹೇಳಿ ಸರ್. ಬಹಳ ಸಂತೋಷ. ಮೊದಲು ಮಂಡೆಯಿಂದ ಮಂಡೆಗೆ ಮುಗುಳ್ನಗೆಯ ಮಾತಿನೊಡನೆ ಮಾತಿನ ಮೋಡಿ ಮಾಡುವ ಮಾರ್ನಿಂಗ್ ಮುರಳಿಗೆ ಸರಸ ಸಂಭಾಷಣೆಗೆ ಸುಸ್ವಾಗತ. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಭಾಳ ಸಂತೋಷ ಮುರಳಿಯವರೇ, ನೀವು ಎಲ್ಲರ ಗ್ರಹಚಾರ ಬಿಡಿಸ್ತಾ ಇದ್ದಿದ್ದು ನೋಡಿದೆ. ಸ್ವಲ್ಪ ನಿಮ್ಮ ಗ್ರಹಚಾರನೂ ಸ್ವಲ್ಪ ಬಿಡಿಸೋಣ ಈಗ. ಇದೇನು ಸರ್, ಬೆಳಗ್ಗೆ ನಿಮ್ಮನ್ನು ಕರ್ಕೊಂಬಂದು ನಾವು ಗ್ರಾಚಾರ ಏನಿಲ್ಲ, ಒಂದು ಕಾಗದ ತಗೊಳ್ಳಿ, ಪೆನ್ ಇದ್ದರೆ ತೊಗೊಂಡಿದ್ದೀನಿ. ಹೇಳಿ ಸರ್. ಪೆನ್ ಇದ್ದರೆ ಒಂದು ಆಟ ಆಡೋಣ. ಪೆನ್ನ ಸರ್? ನೋಡಿದ್ರ ಸರ್, ನಾನು ಹೇಳಿಲ್ವಾ ಇವ್ರು ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ಇವ್ರು ಏನೇನು ಮಾಡಿದ್ದಾರೆ ಅಂತ ಕೇಳಬೇಕು ಅಂದರೆ 10 ನಿಮಿಷ ಆಗುತ್ತೆ ಸರ್. ಫಸ್ಟ್ ನಿಮ್ಗೆ ಇಂಟ್ರಕ್ಷನ್ ಕೊಟ್ಬಿಡ ಸರ್, ತುಂಬ ಜನ ಕಾಯ್ತಿದ್ದಾರೆ. ಹೇಳಿದಿರಲ್ಲ ಆಗಲೇ ಚೆನ್ನಾಗಿ. ಇಲ್ಲ ಸರ್, ಇಲ್ಲ, ಛೇ 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 5 ಪೇಜ್ ಹೇಳಿದ್ದೀರಾ ಸರ್ ನಿನ್ನೆ. ನಾನು 5 ಲೈನು ಹೇಳೋಕ್ಕಾಗಲಿಲ್ಲ ನನ್ನ ಯೋಗ್ಯತೆಗೆ. ಹೇಳಿ ಸರ್ ನೀವು. ಇಲ್ಲ, ಅದು ನಿಮ್ಮ ಅಭಿಮಾನ. ನಾನು ಮೂಲತಃ ಮಾಧ್ಯಮದಲ್ಲಿ ಬೆಳೆದಿರೋನು. ಹೇಳಿ ಸರ್, ಹೇಳಿ ಸರ್. ಜೊತೆಗೆ ಇತ್ತೀಚೆಗೆ ಪ್ರಪಂಚದ ಅತ್ಯಂತ ದೊಡ್ಡ ತರಬೇತಿ ಸಂಸ್ಥೆಯಾದ ಡೇಲ್ ಕಾರ್ನೆಗಿ ಫೌಂಡೇಶನ್ನಿಂದ ಒಬ್ಬ ಅಧಿಕೃತ ತರಬೇತಿದಾರನಾಗಿ ರೂಪುಗೊಂಡಿದ್ದೀನಿ. ಓಕೆ. 9ನೇ ವಯಸ್ಸಿನಲ್ಲಿ ನಮ್ಮ ಹೋಮ್ ಸ್ಕೂಲ್ಗೆ ಆಕಾಶವಾಣಿ ಬಂತು. ಓಕೆ. ಆಗ ಒಬ್ಬರು ಆ್ಯನ್ ವಾರಿಯರ್ ಅಂತಿದ್ದರು. ಓಕೆ ಸರ್. ರಯನ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಅವರೇ ಸಂಸ್ಥಾಪಕಿ. ಅವರು ಆಕಾಶವಾಣಿಲಿದ್ದರು. ಸ್ಕೂಲ್ಗಳಿಗೆ ಹೋಗಿ ಮಕ್ಕಳ ಕೈಲಿ ಕಾರ್ಯಕ್ರಮ ಮಾಡಿಸೋರು. ಬಾಲ್ ಜಗತ್ತು ಆ ಥರ ಕಾರ್ಯಕ್ರಮ. ಹೌದು. ಓಕೆ. ಅದರಲ್ಲಿ ನನ್ನ ಅಂಚೆ ಚೀಟಿ ಸಂಗ್ರಹದ ಬಗ್ಗೆ ನನ್ನ ಮೊದಲ ಭಾಷಣ 9ನೇ ವಯಸ್ಸಲ್ಲಿ. ಹೌದು. ಓಕೆ. ಅಲ್ಲಿಂದ ಮುಂದುವರ್ಕೊಂಡು ಜನರ ತಲೆ ತಿನ್ನಕ್ಕೆ ಶುರು ಮಾಡಿದೆ ಒಬ್ಬ ನಿರೂಪಕನಾಗಿ. ಹಾಗೆ ಜಾಹೀರಾತು ಕ್ಷೇತ್ರದಲ್ಲಿ ಪ್ರಭಾತ್ನಿಂದ ಶುರು ಮಾಡಿ ಕಾರ್ಯಕ್ರಮಗಳ ನಿರೂಪಣೆ. ನಮ್ಮ ಉಭಯಗಾನ ವಿದುಷಿ ಶ್ಯಾಮಲಾ ಭಾವೆ ಅವರು ಅವರ ಗಾನಭಾರತಿ ಕಾರ್ಯಕ್ರಮದಲ್ಲಿ ನನ್ನ ಪರಿಚಯ ಮಾಡಿಸಿದ್ರು. ಅನೇಕ ಕಾರ್ಯಕ್ರಮಗಳ ನಿರೂಪಕನಾಗಿ ಬೆಳೆದು ಜಾಹೀರಾತಿಗೆ ಬಂದೆ. ಜಾಹೀರಾತಿನಲ್ಲಿ ಜಾಹೀರಾತುಗಳ ವಿನ್ಯಾಸ, ಬರಹ, ತಯಾರಿಕೆ ಮತ್ತು ಕ್ಲೈಂಟ್ಗಳು ಅಂದರೆ ಗ್ರಾಹಕರ ಜೊತೆ ಅವರೇ ಸಂಪರ್ಕದ ಕೊಂಡಿ, ಅಕೌಂಟ್ ಎಕ್ಸಿಕ್ಯೂಟಿವ್ ಅಂತಾರೆ, ಆ ಕೆಲಸ ಮಾಡ್ತಾ ಮಾಡ್ತಾ ಕಾಪಿ ರೈಟಿಂಗ್ ಅಂದರೆ ಅಕ್ಷರ ತಿದ್ದಿ ಬರೆಯೋದಲ್ಲ, ಮತ್ತೆ ಸರ್ ಒಂದು ವಸ್ತು ಪರಿಕಲ್ಪನೆ ಅಥವಾ ಬೇರೆ ಸೇವೆಗಳನ್ನ ಹೇಳಿ ಸರ್ ಜಾಹೀರಾತು ಮೂಲಕ ಪ್ರಚಾರ ಮಾಡೋದು, ಅದಕ್ಕೆ ಕಾಪಿ ರೈಟಿಂಗ್ ಅಂತೀವಿ. ಒಂದು ಜಾಹೀರಾತಿನ ಮಂಡನೆ ಇರುತ್ತೆ ನೋಡಿ, ವಿಷಯ ಮಂಡನೆ. ಏನಂದ್ರೆ ಈ ಪೆನ್ನಿನ ಬಗ್ಗೆ ಹೇಳಿ ಅಂದರೆ ಈ ಪೆನ್ನಿನ ಬಗ್ಗೆ ನೀವು ಬರೆಯೋದು. ಹೌದು. ಅದರ ಘೋಷವಾಕ್ಯಗಳು, ಓಕೆ ಸರ್, ಅದರ ವಿವರಣೆ, ಅದು ಬಾಡಿ ಕಾಪಿ ಅಂತ ಹೇಳ್ತೀವಿ. ಕೆಳಗಡೆ ಅದಕ್ಕೆ ಇನ್ನೊಂದು ಸೈನ್ ಆಫ್ ಇರುತ್ತೆ. ಕಣ್ಣನ್ ದೇವನ್ ಅಂತ ಹೇಳಿದ್ರಲ್ಲ ನೀವು. ಹೌದು ಸರ್, ಕಣ್ಣನ್ ದೇವ್. ಅದರ ಬಗ್ಗೆನೂ ಸಾಕಷ್ಟು ಬರೆದಿದ್ದೀನಿ ನಾನು. ಓಕೆ. ಈಗ ಇತ್ತೀಚೆಗೆ ಮೋಹನ್ ಲಾಲ್ ಅವರದ್ದು ಒಂದು ಜಾಹೀರಾತು ಕ್ಯಾಂಪ್ ಹೈಯರ್ ಯು, ಇದರಲ್ಲಿ ಅನುವಾದಕನೂ ಆಗಿ ಕೆಲಸ ಮಾಡಿದ್ದೀನಿ. ಓಹೋ. ಹೀಗಾಗಿ ಆಮೇಲೆ ಸೈಮಲ್ಟೇನಿಯಸ್ ಇಂಟರ್ಪ್ರಿಟೇಷನ್, ಹಿಂದೂ ಧರ್ಮ ಆಚಾರ್ಯ ಸಭೆಯಲ್ಲಿ ಭಾಷಣ ಮಾಡ್ತಿರುವಾಗ ನಾವು ಒಂದು ಮೈಕ್ ಹಾಕ್ಕೊಂಡು ಅವ್ರು ಹೇಳ್ತಿರೋದನ್ನ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅಲ್ಲೇ ಅನುವಾದ ಮಾಡಿ, ಯಾವುದೇ ಟಿಪ್ಪಣಿ ಇಲ್ಲದೆ ಕೇಳ್ಕೊಂಡು ಅನುವಾದ ಮಾಡೋದು. ಕೊರಿಯನ್ ಅವರು, ಆಮೇಲೆ ಡಾಕ್ಟರ್ ಝೈಲ್ ಸಿಂಗ್, ಮಾಜಿ ಪ್ರಧಾನಮಂತ್ರಿ ಮಾಜಿ ರಾಷ್ಟ್ರಪತಿ ಆಗಿದ್ದರು. ಹೌದು ಸರ್. ಅವ್ರು ತುಮಕೂರಿಗೆ ಬಂದಾಗ ಅವ್ರ ಭಾಷಣನ ಹಿಂದಿಲಿ ಅವ್ರು ಹೇಳಿದ್ದನ್ನು ತಕ್ಷಣ ಕನ್ನಡದಲ್ಲಿ ಹೇಳೋದು. ಹೀಗೆ ಅನೇಕ ವಿಧವಾದ ಅನುಭವಗಳನ್ನು ಪಡ್ಕೊಂಡೆ. ಇದು ಒಂದು ರೀತಿ ಸುಯೋಗ. ಇಲ್ಲ ಸರ್, ಇದು ಹೆಂಗೆ ಶುರು ಮಾಡಿ ಹೆಂಗೆ ಬಂದ್ರಿ ನೀವು? ತುಂಬ ಜನಕ್ಕೆ ನಿಮ್ಮ ಥರ ಆಗಬೇಕು ಅಂದಾಗ ಇವ್ರು ಏನು ಶುರು ಮಾಡಿದ್ರು, ಎಲ್ಲಿಗೆ ಬಂದರು? ಅದು ನಮ್ಮ ಮನೇಲಿ ಆ ವಾತಾವರಣ ಇತ್ತು. ತಂದೆ ಎಲ್ ಗುಂಡಪ್ಪನವರು ಕನ್ನಡ ನಿಘಂಟಿಗೆ ಮೊದಲೇ ಸಂಪಾದಕರು. ಅವರು DLN ತೀನಂ ಶ್ರೀಕಂಠಯ್ಯ ಅದಕ್ಕೆ ಅಡಿಪಾಯ ಹಾಕಿದವರು. ಓಕೆ. ಅವ್ರನ್ನ ನೋಡೋದಕ್ಕೆ ನಮ್ಮ ಮಾಸ್ತಿ, VC, ಗೋಕಾಕ್ ಅನೇಕರು ಬರೋರು. ಈಗ BM ಶ್ರೀ ಸ್ಮಾರಕ ಪ್ರತಿಷ್ಠಾನ ಇದೆಯಲ್ಲ, ಹೌದು, ಅದು ಮುಂಚೆ ಮೆಟ್ಲಾಗಿತ್ತು. ಆ ಮೆಟ್ಲುಗಳನ್ನ ಇಳಿದು ಬರೋರು ನಮ್ಮ ಮನೆಯವ್ರಿಗೆ, ಯಲ್ಗುಂಡಪ್ಪನವರೇ ಹೇಗಿದ್ದೀರಿ ಅಂತ ಕೇಳೋಕ್ಕೆ. ಆ ವಾತಾವರಣ ಇತ್ತು. ನಾನು ಪುಟ್ಟ ಹುಡುಗ ಆಗಿದ್ದರೂ ಕೂಡ ಅದು ಎಲ್ಲೋ ನನ್ನ ಕಡೆ ಪ್ರಭಾವ ಬೀರಿದೆ. ಆಮೇಲೆ ನಮ್ಮ ಅಕ್ಕಂದರು ಡಾಕ್ಟರ್ LG ಸುಮಿತ್ರಾ, LG ಕಮಲಾ, LG ವಿಮಲಾ. ಈಗ ಕಮಲಾ MS ಬಾಲು ನಮ್ಮ ರಾಷ್ಟ್ರದ ಬಹಳ ಉತ್ತಮ ವಾರ್ತಾವಾಚಕಿಯವರು. ಸುಮಿತ್ರಾ, ಕಮಲಾ ನನ್ನ ಗುರುಗಳು. ಓಹೋ. ಅವರು ಹೇಳೋದನ್ನು ಕೇಳ್ತಾ ಅವರು ಜಾನಪದ ಹಾಡುಗಳನ್ನು ಹಾಡೋರು. ನೀವು ಹಾಡು ಹಾಡ್ತೀರಾ ಸರ್? ಇಲ್ಲ, ನಾನು ನಮ್ಮ ಅಕ್ಕಂದ್ರೆ ಹಾಡ್ತಾರೆ, ನಾನು ಕೇಳ್ತೀನಿ, ಒಳ್ಳೆ ಕೇಳುಗ. ಕೇಳೋದು ಇಂಪಾರ್ಟೆಂಟ್ ಸರ್. ಅದನ್ನು ಕೇಳ್ತಾ ನಮ್ಮ ತಂದೆ 1940ನೇ ಇಸ್ವಿನಲ್ಲಿ ನಾಡಪದಗಳು ಅನ್ನೋ ಜಾನಪದ ಹಾಡುಗಳ ಸಂಗ್ರಹವನ್ನು ಸಂಪಾದನೆ ಮಾಡಿದ್ರು. ಓಹೋ. ಅದು ಕನ್ನಡದಲ್ಲಿ ಹೆಚ್ಚು ಕಮ್ಮಿ ಜಾನಪದ ಹಾಡುಗಳ ವೈಜ್ಞಾನಿಕ ವರ್ಗೀಕರಣ, ಮೊದಲನೇ ವೈಜ್ಞಾನಿಕ ವರ್ಗೀಕರಣ ಅಂತ ಹೇಳ್ಬೋದು. ಓಕೆ. ನಮ್ಮ ಚಿಕ್ಕಪ್ಪ ಮತಿಘಟ್ಟ ಕೃಷ್ಣಮೂರ್ತಿಯವರು
ಕರ್ನಾಟಕದ ಉದ್ದಗಲಕ್ಕೂ ಸಂಚರಿಸಿ 50,000 ಜನಪದ ಹಾಡುಗಳನ್ನು ಸಂಗ್ರಹಿಸಿದವರು. ಅಂದರೆ ಒಟ್ಟಾರೆ ನಿಮ್ಮ ಕುಟುಂಬ ಪೂರ್ತಿ ಕನ್ನಡಕ್ಕಾಗಿ ಮೀಸಲಾಗಿಟ್ಟಂಥ ಒಂದು ಕುಟುಂಬ. ಹೌದು, ಅದರಿಂದ ಸಹಜವಾಗಿ ಹಾಗೆ ರೂಪುಗೊಂಡೆ. ಆಮೇಲೆ ನನಗೆ ವೈ.ಎನ್.ಕೆ ಅವರ ಒಡನಾಟ ತುಂಬ ಸಿಕ್ತು. ಓಕೆ. ಅವರ ಜೊತೆ ನನಗೆ ಕೈಲಾಸಂ ಬಗ್ಗೆ ಒಂದು ಹುಚ್ಚು ಅಂತಲೇ ಹೇಳ್ಬೋದು. ಕೈಲಾಸಂ ಅವ್ರ ಬಗ್ಗೆ ಅತ್ಯಂತ ಹೆಚ್ಚಿನ ಅಭಿಮಾನ ಬೆಳೆಸ್ಕೊಂಡ್ವಿ. ಟಿ.ಪಿ. ಕೈಲಾಸಂ ಅಲ್ಲ, ನಮ್ಮ ಕನ್ನಡಕ್ಕೊಬ್ಬನೇ ಆದ ಟಿ.ಪಿ. ಕೈಲಾಸಂ, ಸರಿ, ಅವರು. ಆಮೇಲೆ ನಮ್ಮ ಸಿ.ಆರ್. ಸಿಂಹ ಅವ್ರ ಬಗ್ಗೆ ತುಂಬ ಅದ್ಭುತವಾದ ನಾಟಕ ಮಾಡಿದ್ದಾರೆ. ಟಿಪಿಕಲ್. ಈ ಎಲ್ಲ ಟಿಪಿಕಲ್ ವಿಷಯಗಳಿಂದ ನಾನು ರೂಪುಗೊಂಡೆ ಅಂತ ಹೇಳ್ಬಹುದು. ಖಂಡಿತ. ಇವಾಗ ನಿಮ್ಮ ಥರ ಬೇರೆಯವ್ರು ಆಗಬೇಕು ಅಂದರೆ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ನೋಡಿ. ಏನಿಲ್ಲ, ಬಹಳ ಸುಲಭ, ಬಹಳ ಸರಳ. ಕನ್ನಡದ ಬಗ್ಗೆ ಕಳಕಳಿ, ಕಾಳಜಿ, ಕಕ್ಕುಲತೆ ಇಟ್ಕೊಂಡು ಅದನ್ನು ಹತ್ತಿರ ನಮ್ಮ ಬಳಿಗೆ ತೆಗೆದುಕೊಂಡು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಮುಂದುವರಿಯೋದು ಅಷ್ಟೇ. ಬಹಳ ಸರಳ. ಖಂಡಿತ ಸರ್. ಮತ್ತೇನೋ ಹೇಳಬೇಕು ಅಂತಿದ್ರಿ. ಈಗ ನಿಮ್ಮ ಗ್ರಹಚಾರ ಬಿಡಿಸ್ಬೇಕಲ್ವಾ? ಬಿಡಿಸಿ ಸರ್, ನಮ್ಮ ಗ್ರಹಚಾರ ಬಿಡಿಸಿ ಸರ್. ಹೇಳಿ ಸರ್. ವೀಕ್ಷಕರು ಒಂದೊಂದು ಎಲ್ಲ ವೀಕ್ಷಕರು ದಯವಿಟ್ಟು ಒಂದು ಪೇಪರ್ನ, ಒಂದು ಪೆನ್ನನ್ನು ಮುಂದೆ ಇಟ್ಕೊಳ್ಳಿ. ತೊಗೊಂಡ್ರಾ? ಪೆನ್ನು, ಆ ಬುಕ್ಕು, ಆ ನ್ಯೂಸ್ ಪೇಪರ್ ಮೇಲೋ ಏನೋ ಹಿಡ್ಕೊಳ್ರಿ ಕೈನಲ್ಲಿ. ತೊಗೊಂಡ್ರೇನ್ರಿ? ಪೆನ್ನಿಲ್ಲೇ ಪೆನ್ಸಿಲ್ ತೊಗೊಳ್ಳಿ, ಪರವಾಗಿಲ್ಲ, ನೋ ಇಶ್ಯೂ. ಒಂದು ನಿಮಿಷನಾ ತೊಗೊಳ್ತಾರೆ, ಹೇಳಿ ಸರ್. ಗ್ರಹಚಾರ ಅನ್ನೋ ಪದ ಬರೀರಿ. ಬರ್ದೆ ಸರ್. ಈ ಆಟದ ಪರಿಕಲ್ಪನೆ ಏನಂದರೆ, ಎರಡನೇ ಅಕ್ಷರ ಇದೆಯಲ್ಲ, ಹಾ. ಹೌದು ಸರ್. ಅದರಿಂದ ಒಂದು 4 ಅಕ್ಷರದ ಪದ ಮಾಡಬೇಕು. ಓಕೆ. ಅದನ್ನು ಗ್ರಹ ಕೆಳಗಡೆ ಬರಬೇಕು. ನಾನು ಹೇಳ್ತೀನಿ ಮೊದಲನೇದನ್ನು. ಓಕೆ ಸರ್. ಗ್ರಹಚಾರ. ಹಳ್ಳಿ ರಸ್ತೆ. ಹಳ್ಳಿ ರಸ್ತೆ. 3ನೇ ಅಕ್ಷರ ಚಾ. ಅಂದರೆ ನಾವು ಕುಡಿತಿದ್ವಲ್ಲ ಚಾ, ಅದು. ಹೌದು. ಕಣ್ಣಂತೆ ಒಂದು ಚಾ ಅಲ್ಲ. ಓಕೆ. ಚಾರಣಿಗ. ಬೆಟ್ಟ ಗುಡ್ಡ ಹತ್ತೋನು ಚಾರಣಿಗ. ಓಕೆ ಸರ್. ಆಯಿತಾ? 4ನೇದು ರಸ್ತೆಗಳು. ರಸ್ತೆಗಳು. ಈಗ ನೋಡಿ, ಅಡ್ಡ ಉದ್ದ ಒಂದೇ. ಹೌದು. ಗ್ರಹಚಾರ, ಹಳ್ಳಿ ರಸ್ತೆ, ಚಾರಣಿಗ, ರಸ್ತೆಗಳು. ಅಂದರೆ ಗ್ರಹಚಾರ ಬರ್ತಿದ್ದೀರಾ, ಅದ್ರ ಕೆಳಗಡೆ ಹಳ್ಳಿ ರಸ್ತೆ ಬರೀರಿ, ಅದ್ರ ಕೆಳಗೆ ಚಾರಣಿಗ ಬರೀರಿ, ರಸ್ತೆಗಳು ಬರೀರಿ. ಉದ್ದಗಲಕ್ಕೆ ಮತ್ತು ಅಗಲಕ್ಕೆ ಒಂದೇ ಹೆಸರುಗಳು ಅದೇ ಥರನೇ ಬರ್ತಾ ಇದೆ. ಕರೆಕ್ಟಾ ಸರ್? ಅದಕ್ಕೆ ನಾನು ಗ್ರಹಚಾರ ಬಿಡಿಸೋದು ಅಂತ ಹೇಳಿದ್ದು. ಓಕೆ. ಗ್ರಹಚಾರ ಬಿಡಿಸಿದ್ರೆ ಗೊತ್ತಾಯ್ತಾ? ಗ್ರಹಚಾರ ಬರ್ಕೊಳ್ರಿ, ಅದ್ರ ಕೆಳಗಡೆ ಹಳ್ಳಿ ರಸ್ತೆ ಬರೀರಿ, ಅದ್ರ ಕೆಳಗೆ ಚಾರಣಿಗ ಬರೀರಿ, ಅದ್ರ ಕೆಳಗೆ ರಸ್ತೆಗಳು ಬರೀರಿ. ಬರೆದ್ರಾ? ಹೇಳಪ್ಪ ಮುರಳಿ, ನಾವು ಬರ್ಕೊಂಡಿದ್ದೀವಿ ಹೇಳು ಅಂತ ಇದ್ದೀರಾ? ಓಕೆ, ಓದಿ. ಹಿಂಗೋದ್ರು ಗ್ರಹಚಾರ, ಹಳ್ಳಿ ರಸ್ತೆ, ಚಾರಣಿಗ, ರಸ್ತೆಗಳು. ಇದೊಂದು ಮಿನಿ ಪದಬಂಧ. ಇದರ ಆಸಕ್ತಿನ ಮುಂದುವರಿಸಬೇಕು ಅಂದರೆ ಇದಕ್ಕೆ ಸೂಚನೆಗಳನ್ನು ಬರ್ಕೋಬಹುದು. ಓಕೆ. ಇದು ಹಿಂದೆ ಈಗ ತಾಳಿ ಸರ್, ಸೂಚನೆ ಎಲ್ಲ ಕೊಡಬೇಡಿ. ಹಲೋ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಭಾಗ್ಯಶ್ರೀ ಅಂತ. ಭಾಗ್ಯಶ್ರೀ ಅವ್ರೆ, ಎಲ್ಲಿಂದ ರೀ? ವಿಜಯನಗರ. ಏನ್ ಮಾಡ್ಕೊಂಡಿದ್ದೀರಾ ಭಾಗ್ಯಶ್ರೀ ಅವ್ರೆ? ಹೌಸ್ ವೈಫ್ ಸರ್. ಹೌದಾ? ಎದ್ದಿದ್ದೀರಾ ಬೆಳಗ್ಗೆನೆ? ಪರವಾಗಿಲ್ಲ. ಅಯ್ಯೋ ಸರ್, 5:30ಗೆ ಎದ್ದೇಳ್ತೀವಿ. ಓಕೆ. ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದೀರಮ್ಮ? ತುಂಬಾ ಚೆನ್ನಾಗಿ ಬರ್ತಿದೆ ಸರ್. ಹೇಳಿಮ್ಮ. ಡಾಕ್ಟರ್ದು ಸಲಹೆ ಕೊಡ್ತಿರಲ್ಲ ಸರ್, ತುಂಬಾ ಚೆನ್ನಾಗಿರತ್ತೆ. ಹೌದಮ್ಮ, ಪ್ರತಿದಿನ ಡಾಕ್ಟರ್ ಬರ್ತಾರೆ, ಅನುವಾದಕರು ಬರ್ತಾರೆ, ಎಲ್ಲರೂ ಬರ್ತಾರಮ್ಮ. ಎಲ್ಲಾ ಕ್ಷೇತ್ರದವರು ನಿಮ್ ಜೊತೆಗೆ ಇರ್ತಾರೆ. ಅವ್ರ ಜೊತೆ ಏನ್ ಬೇಕಾದ್ರೆ ಮಾತಾಡ್ಬೋದು ನೀವು. ಇವತ್ತು ನಮ್ಮ ಜೊತೆ ಇದ್ದಾರೆ. ಹೇಳಿಮ್ಮ. ಕನ್ನಡದ ಬಗ್ಗೆ ತಿಳಿಸ್ಕೊಡ್ತಿದ್ರಲ್ಲ ಸರ್, ತುಂಬಾ ಒಳ್ಳೇದು ಸರ್. ಈಗ ಏನಂದ್ರೆ ಕನ್ನಡ ಬಂದ್ರೇನು ಮಾತಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ, ಏನೋ ಅವಮಾನ ತರ ಆಡ್ತಾರೆ ಸರ್. ಇಲ್ಲಮ್ಮ, ಇವರು ಕನ್ನಡ ಕಲಿಸ್ಕೊಡ್ತಾ ಇಲ್ಲ, ಕನ್ನಡದಲ್ಲಿ ಏನೇನಿದೆ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬರೀ ಕನ್ನಡ ಕಲ್ತ್ಕೊಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ, ನೀವು ಬರ್ಕೊಂಡಿದ್ರೆ ಗೊತ್ತಾಗ್ತಿತ್ತು. ಹೇಳೋದಕ್ಕೆ ನಮ್ಗೆಲ್ಲ ಯೋಗ್ಯತೆ ಇಲ್ಲ ಬಿಡಿ ಸರ್. ಇಲ್ಲ, ಅವರು ಮಹಾನ್ ವ್ಯಕ್ತಿಗಳು. ಶುದ್ಧ ಹೇಳ್ತಿದ್ರಿ ನೀವೇ, ನಿಮ್ಗೆ ಬರ್ದೇ ಇರೋದು ನಮಗ್ ಗೊತ್ತಾಗತ್ತಾ ಸರ್ ಅದೆಲ್ಲ? ಇಲ್ಲಮ್ಮ, ಅವರು ನೋಡಿ, ಅವ್ರು ದೊಡ್ಡ ಮನಸ್ಸು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ದಯವಿಟ್ಟು ಖುಷಿ ಆಗ್ತಿದೆ ಮುರಳಿ ಅವರೇ ನಿಮ್ಮ ಹತ್ರ ಮಾತಾಡೋದಿಕ್ಕೆ. ಒಂದು ಕೆಲಸ ಮಾಡಿ, ಖುಷಿ ಆಗೋದೇನಿಲ್ಲ, ನಮ್ಮನ್ನು ನೋಡ್ಬೋದು. ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ, ನಿಮ್ಗೊಂದು ಬಹುಮಾನ ಬಂದಿದೆ, ಬಹುಮಾನ ತಗೊಂಡೋಗಿ. ಮತ್ತೆ ಹೇಳಿ ಬಾ, ಮಾತಾಡ್ತೀರಾ ನಮ್ಮ ಜ್ಯೋತಿಶ್ವರ ಹತ್ರ? ಜ್ಯೋತಿಶ್ವರ ಹತ್ರ ಮಾತಾಡಿ, ಕೇಳಿಸ್ತಾ ಇದ್ದಾರೆ ಅವ್ರು. ಹೇಳಿ. ನಮಸ್ತೆ ಸರ್. ನಮಸ್ಕಾರ ಭಾಗ್ಯ ಅವರೇ, ನೀವು ಕರೆ ಮಾಡಿರೋದು ನಮಗೆ ಭಾಗ್ಯ. ಹಂಗಲ್ಲ ಸರ್, ಇವತ್ತೊಂದ್ ದಿವಸ ಮುರಳಿಯವರಿಂದ ನಮಗೆ ನಿಮ್ಮ ಒಂದು ಬಗ್ಗೆ ತಿಳ್ಕೊಳ್ಳೋ ಭಾಗ್ಯ ನಮಗ್ ಸಿಕ್ಕಿದೆ ಸರ್. ಸಂತೋಷ. ಮಾಧ್ಯಮ ಅಭಿಮಾನ ಸರ್. ಟಂಗ್ ಟ್ವಿಸ್ಟರ್ ಹೇಳಿ ಸರ್. ನಿಮ್ ಬಗ್ಗೆ ಏನ್ ಮಾತಾಡೋದಕ್ಕೂ ನಾವು ಸಣ್ಣವ್ರು ಅನ್ಸುತ್ತೆ ಸರ್. ಎಷ್ಟು ಉದ್ದ ಹೇಳ್ತಾ ಇದಾರೆ ಮುರಳಿಯವ್ರೆ, ಅವ್ರಿಗೆ ಆಗ್ತಿಲ್ಲ ಅಂದ್ರೆ. ಏನಿಲ್ಲ, ಒಂದು ಸಣ್ಣದಾಗಿ ಚುರುಕಾಗಿ ಒಂದು ನಾನು ಹೇಳ್ತೀನಿ, ಅದನ್ನ ನೀವು ಹೇಳಿ. ಹೇಳಿ ಸರ್. ಇದಕ್ಕೆ ಇಂಗ್ಲಿಷ್ನಲ್ಲಿ ಟಂಗ್ ಟ್ವಿಸ್ಟರ್ ಅಂತಾರೆ. ಕನ್ನಡದಲ್ಲಿ ನಾಲಿಗೆ ನೂಲಿ ಅನ್ನೋ ಪದವನ್ನು ನಾನು ಸೃಷ್ಟಿ ಮಾಡಿದ್ದೀನಿ. ನೀವು ಹೇಳ್ಬೋದಲ್ಲ ಒಂದು? ಸರ್ ಒಂದು ನಿಮಿಷ ತಳಿ ಮೇಡಮ್, ನಿಮ್ಮ ಮನೆ ಟಿವಿ ಸೌಂಡ್ ಸ್ವಲ್ಪ ಕಡಿಮೆ ಕೊಡಿ ಫಸ್ಟ್ ನೀವು. ಇಲ್ಲ ಸರ್, ಟಿವಿ ಸೌಂಡ್ ಇಟ್ಟಿಲ್ಲ, ನಾನು ಇಲ್ಲಿದ್ದೀನಿ. ಓಕೆಮ್ಮ, ಸರ್ ಹೇಳಿ ಸರ್. ತಾತನ ಟೋಪಿಯ ತುತ್ತ ತುದಿಯಲ್ಲಿ
ತುದಿಗಾಲಲ್ಲಿ ತಾತನ ಟೋಪಿಯ ತುದಿಯಲ್ಲಿ ತುದಿಯಲ್ಲಿ ತುದಿಗಾಲಲ್ಲಿ ತಿಣುಕುತ್ತಿದ್ದ ತುದಿಗಾಲಲ್ಲಿ ತಿನ್ಕುತ್ತಿದ್ದ ತುಂಟ ತಿಗಣೆ. ತುಂಟ ತಿಗಣೆ. ಹೇಳಮ್ಮ, ಪೂರ್ತಿಯಾಗಿ ಹೇಳಮ್ಮ ಒಂದ್ಸರಿ ಇದನ್ನ. ಪರವಾಗಿಲ್ಲ, ಹೇಳ್ಬೋದು ಹೇಳಿ. ತಾತನ ಟೋಪಿಯಲ್ಲಿ ತುಡುಕುತ್ತಿದ್ದ. ಪರವಾಗಿಲ್ಲ, ಸಣ್ಣದೊಂದು ಹೇಳ್ಕೊಡ್ತೀನಿ. ದೊಡ್ಡ ತಿಗಣೆ ಗಿಣೆ ಸಣ್ಣದು ಹೇಳ್ಕೊಡ್ತೀನಿ, ಪಾಪ ಕಷ್ಟ ಆಗ್ತಿದೆ. ಅರಳಿ ಮರ ಬುಡ ಅರಳಿ ಮರ ಬುಡ ತಳಿರೊಡೆದು ತಳಿರೊಡೆದು ಅರಳಿ ಮರ ಬುಡ ತಳಿರೊಡೆದು ಅರಳಿ ಮರದ ಬುಡ ತಳಿರೊಡೆದು ಎರಡೆಲೆ ಆಯಿತು. ಎರಡೆಲೆ ಆಯ್ತು. ಅದು ನೋಡಿ, ಬೇಗ ಹೇಳ್ಬೋದು. ಅರಳಿ ಮರ ಬುಡ ತಳಿರೊಡೆದು ಎರಡೆಲೆ ಆಯಿತು. ಅರಳಿ ಮರ ಬುಡದೆಲೆ ಒಡೆದು ಪರವಾಗಿಲ್ಲ, ಆಯ್ತು. ಇನ್ನೂ ಚಿಕ್ಕದು ಹೇಳ್ತೀನಿ ಬಿಡಿ. ಕಾಗೆ ಪುಕ್ಕ ಗೂಬೆ ಪುಕ್ಕ ಅಷ್ಟೇ. ಕಾಗೆ ಪುಕ್ಕ ಗುಬೆ ಪುಕ್ಕ. ಹೇಳಿ ಅದನ್ನ. ಕಾಗೆ ಪುಕ್ಕ ಗುಬೆ ಪುಕ್ಕ, ಕಾಗೆ ಪುಕ್ಕ ಗುಬೆ ಪುಕ್ಕ, ಕಾಗೆ ಪುಕ್ಕ ಗುಬೆ ಪುಕ್ಕ, ಕಾಗೆ ಪುಕ್ಕ ಗುಬೆ ಪುಕ್ಕ. ಓ ಸಾರ್ ಕಲ್ತ್ಬಿಡ್ತಾರೆ ಸರ್, ನೀವು ಹಿಂಗೆ ಬಂದ್ಬಿಟ್ರೆ ಎಲ್ಲ ಕಲ್ತ್ಬಿಡ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮ್ಗೋಸ್ಕರ ನಾನು ಬಹುಮಾನ ಕಾಯ್ತದೆ, ಬಂದು ಬಹುಮಾನ ತೊಗೊಂಡೋಗಿ ಮೇಡಮ್. ಥ್ಯಾಂಕ್ ಯು. ಓಕೆ ನೋಡಿ ಸರ್, ಬಹಳ ಇವೆ ಈ ಥರ. ಹೌದಾ ಸರ್? ನಾನು ಇಂಗ್ಲೀಷ್ನಲ್ಲಿ ಸುಮಾರು ಇವೆ. ಹೌದು ಸರ್. ಶೀ ಸೆಲ್ಸ್ ಸೀ ಶೆಲ್ಸ್ ಆನ್ ದ ಸೀ ಶೋರ್, 5 fat Frenchmen flew from France. ಸಾವಿರಾರು ಇವೆ. ಯಾವ್ಯಾವ ಭಾಷೆಯಲ್ಲಿ ಪಾಂಡಿತ್ಯ ಪಡೆದಿದ್ದೀರಾ ನೀವು? ಪಾಂಡಿತ್ಯ ಇಲ್ಲ, ಬರುತ್ತೆ. ಇಂಗ್ಲೀಷ್, ಕನ್ನಡ, ಹಿಂದಿ ಬರುತ್ತೆ. ಓಕೆ ಸರ್. ತಮಿಳ್, ತೆಲುಗು ಸುಮಾರಾಗಿ ಗೊತ್ತು. ಬರೆಯೋದು? ಜಾಹೀರಾತುಗಳಲ್ಲೂ ಧ್ವನಿ ಕೊಟ್ಟಿದ್ದೀನಿ. ಓಕೆ ಓಕೆ. ಉங்களுக்காக சிறப்பான கேரளாவின் தேங்காய் எண்ணெய் சுரபி, కేరళ నుండి మీకోసం పరిశుద్ధమైన కొబ్బరి నూనె ಸುರಭಿ. ಹಿಂದಿಲೂ ಡಬ್ಬಿಂಗ್ ಮಾಡಿದ್ದೀನಿ. ಇತ್ತೀಚೆಗೆ ನಮ್ಮ ದರ್ಶನ್ ಇದ್ದಾರಲ್ಲ, ಹೌದು ಸರ್, ಅವರ ಅದ್ಭುತ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಂಗೊಳ್ಳಿ ರಾಯನಾಯಕ. ಅದರಲ್ಲಿ ಇಂಗ್ಲೀಷ್ ಜಡ್ಜ್, ಓಕೆ, ಆತ ಕನ್ನಡ ಮಾತನಾಡಬೇಕು. ಅವನಿಗೆ, ರಾಯನ, ನೀನು ರಾಜ್ಯದ ವಿರುದ್ಧ ಬಹಳ ತಪ್ಪುಗಳನ್ನು ಮಾಡಿದ್ದೀಯಾ, ನಿನ್ನ ಅಪರಾಧಕ್ಕೆ ನಾವು ಶಿಕ್ಷೆ ಕೊಡಬೇಕು. ಈ ರೀತಿ ಇಂಗ್ಲೀಷ್ ಜಡ್ಜು ಕನ್ನಡದವನ್ನು ಕನ್ನಡ ಮಾತಾಡಿದ ಹಾಗೆ ಡಬ್ಬಿಂಗ್ ಮಾಡಿಕೊಟ್ಟಿದ್ದೀನಿ. ಸಂಗೊಳ್ಳಿ ರಾಯನಲ್ಲಿ. ಹೌದು. ಓಕೆ ಓಕೆ ಓಕೆ. ಆಮೇಲೆ ಉಪೇಂದ್ರ ಅವರ ಫಿಲ್ಮ್ನಲ್ಲಿ ತೆಂಡೂಲ್ಕರ್ ಬ್ಯಾಟಿಂಗ್ ಕಣೋ, ಹೌದೌದು, ಅದರಲ್ಲಿ ಹಿನ್ನೆಲೆಯಲ್ಲಿ ಜಾಹೀರಾತು ಅವೆಲ್ಲ ನಾನು ಹೇಳಿದ್ದೀನಿ. ಬರ್ತಾ ಇರ್ತಲ್ಲ ಅದು, ಅವೆಲ್ಲ ನಾನು ಹೇಳಿದ್ದೀನಿ. ಅದು ಸ್ಥಳದಲ್ಲೇ ಹೇಳಿದ್ದು. ಓಕೆ. ಜೊತೆಗೆ ಒಂದು 4 ಪಾತ್ರಗಳಿಗೆ ಕಂಠದಾನ ಮಾಡಿದ್ದೀನಿ. ಸ್ವತಃ ಉಪೇಂದ್ರ ಅವರೇ ತುಂಬ ಮೆಚ್ಕೊಂಡಿದ್ರು. ಅದು ಒಂದು ಒಳ್ಳೆಯ ಅನುಭವ. ಆತ ಅದ್ಭುತ ವ್ಯಕ್ತಿ, ಒಳ್ಳೆಯ ಸೃಜನಶೀಲ ವ್ಯಕ್ತಿ. ಒಳ್ಳೆಯದನ್ನು ಸ್ವಾಗತಿಸ್ತಾರೆ, ಅಳವಡಿಸ್ಕೋತಾರೆ. ಅದೇ ಇಂಪಾರ್ಟೆಂಟು. ಹಲೋ 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 ಹೇಳಿ ಸರ್. ನಮಸ್ಕಾರ, ತಮ್ಮ ಹೆಸರು ಗೊತ್ತಾಗಿಲ್ಲ. ನನ್ನ ಹೆಸರು ಬದ್ರಿನಾಥ್ ಅಂತ ಸರ್. ಬದ್ರಿನಾಥ್ ಎಲ್ಲಿಂದ ರೀ? ಚಿಕ್ಕಲ್ಸದ ಸರ್. ಚಿಕ್ಕಲ್ಸದ ಬದ್ರಿನಾಥ್ ಅವರೇ, ಏನು ಮಾಡ್ಕೊಂಡಿದ್ದೀರಾ ಸರ್? ನಾನು ಪ್ರೈವೇಟ್ ಕಂಪ್ನಿಯಿಂದ ಕೆಲಸ ಮಾಡ್ತೀನಿ. ಇನ್ನು ಕೆಲಸಕ್ಕೆ ಹೋಗಿಲ್ಲ? ಎಷ್ಟು ಗಂಟೆ ಕೆಲಸ ಸರ್? 9:30 ಹೊರಡ್ಬೇಕು ಸರ್ ಈಗ. ಓಕೆ ಓಕೆ. ನಮ್ಮ ಜೊತೆಗೆ ಜ್ಯೋತಿಶ್ವರ್ ಅವರು ಇದ್ದಾರೆ, ಮಾತಾಡ್ತೀರಾ ಅವ್ರ ಜೊತೆಗೆ ನೀವು? ಹೌದು ಸರ್, ಹೌದು ಸರ್. ಮಾತಾಡಿ ಸರ್. ನಮಸ್ಕಾರ ಬದ್ರಿನಾಥ್ ಅವರೇ. ನಮಸ್ಕಾರ ಸರ್, ನಮಸ್ಕಾರ ಸರ್. ನಿಮ್ಮ ಅಗಾಧ ಪ್ರತಿಭೆಗೆ ನಮ್ದು ದೊಡ್ಡ ನಮಸ್ಕಾರ ಸರ್. ನಿಮ್ಮಂತವ್ರನ್ನ ನೋಡೋದೇ ಕಷ್ಟ, ನಾವೆಲ್ಲ ಹೊರಗಡೆ ಎಲ್ಲೂ ನೋಡೋಕ್ಕಾಗೋದಿಲ್ಲ. ಇಲ್ಲ, ನಾನು ಚಿಕ್ಕಲ್ಸಂದ್ರದಲ್ಲೂ ಓಡಾಡ್ತಿರ್ತೀನಿ. ನಮ್ಗೆ ಪರಿಚಯ ಮಾಡಿಸ್ತಿದ್ದಾರೆ. ಮುರಳಿ ಅವ್ರಿಗೂ ತುಂಬಾ ಧನ್ಯವಾದಗಳು, ಮತ್ತೆ ನಿಮಗೂ ಕೂಡ ಸರ್. ನಿಮಗೂ ಸಂತೋಷದ ಧನ್ಯವಾದಗಳು. ನಿಮ್ಮ ಚಿಕ್ಕಲ್ಸಂದ್ರದಲ್ಲಿ ಓಡಾಡ್ಕೊಂಡಿರ್ತೀನಿ, ಯಾವಾಗ್ಲಾರು ಡಿಕ್ಕೆ ಹೊಡೆಯೋಣ ಒಬ್ರಿಗೊಬ್ರು. ಎಲ್ಲಿ ಸರ್? ಎಲ್ಲಿ ಸರ್? ನಿಮ್ಮ ಚಿಕ್ಕಲ್ಸಂದ್ರದಲ್ಲಿ ಓಡಾಡ್ತಿರ್ತೀನಿ. ಹೌದಾ ಸರ್? ಅಕಸ್ಮಾತ್ ಡಿಕ್ಕೆ ಹೊಡೆದ್ರೆ ಮಾತಾಡ್ಸೋಣ. ಖಂಡಿತ ಸರ್. ಹೇಳಿ, ತಾವು ಕನ್ನಡದ ಬಗ್ಗೆ ಹೇಗೆ ಅಭಿಮಾನ ಇಟ್ಕೊಳ್ತೀರಿ ಅನ್ನೋದು ಹೇಳಿ. ಸರ್ ಖಂಡಿತ ಸರ್, ನಾನು ಯಾವುದೇ ಕಚೇರಿಗಳಿಗಾಗ್ಲಿ ಅಥವಾ ಯಾವುದೇ ಇದಕ್ಕಾಗ್ಲಿ ಅರ್ಜಿ ಬರೀಬೇಕಾದ್ರೆ ಕನ್ನಡದಲ್ಲೇ ಬರೀತಿದ್ದೀನಿ ಸರ್. ಮತ್ತೆ ನಾನು ಎಲ್ಲೋದ್ರೂ ಜಾಸ್ತಿ ಕನ್ನಡನೇ ಇಷ್ಟಪಡ್ತೀನಿ ಸರ್, ಕನ್ನಡನೇ ಜಾಸ್ತಿ ಮಾತಾಡ್ತೀನಿ. ಒಂದು ನಾಲ್ಗೆ ನುಲಿ ಹೇಳ್ತೀರಾ? ಹೇಳಿ ಸರ್. ಬಳ್ಳಾರಿಯ ಬಲ್ಲಾಳರು ಬಳ್ಳಬಲ್ಲವರಲ್ಲ. ಬಳ್ಳಾರಿಯ ಬಳ್ಳಾಳರು ಬಳ್ಳಬಲ್ಲವರಲ್ಲ. ಬಳ್ಳಾರಿಯವರು ಬಲ್ಲಾಳರಲ್ಲ. ಬಳ್ಳಾರಿಯವರು ಬಲ್ಲಾಳರಲ್ಲ. ವೆರಿ ನೈಸ್. ಓಕೆ ಓಕೆ ಸರ್. ಸರ್ ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಇಷ್ಟ ಆಯ್ತಾ? ಪರಿಚಯ ಆಗಿತ್ತು, ನಮ್ಗೆ ತುಂಬಾ ಇದಾಯ್ತು. ಇಷ್ಟ ಆಯ್ತಾ, ಕಷ್ಟ ಆಯ್ತಾ? ಕಂಡ್ರೆ ನಮ್ಮ ಅದೃಷ್ಟ ಆಯ್ತು, ನಿಮ್ಮನ್ನ ಕಂಡ್ರೆ ಖಂಡಿತ ನಾವು ಬಂದು. ಸಂತೋಷಪ್ಪ, ನಿಮ್ಮ ಅಭಿಮಾನಕ್ಕೆ ಚಿರಋಣಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಷ್ಟೊಂದು ಜನ ನೀವು ಹೇಳ್ತಾ ಇದ್ರೆ ತುಂಬ ಯಾಕಂದ್ರೆ ತುಂಬ ಜನ ನೀವು ನೋಡಿಲ್ಲ, ಇವು ನೋಡಿದ ತಕ್ಷಣ ನೀವು ನಮಸ್ಕಾರ ಮಾಡ್ತಾರೆ ಸರ್, ಅಷ್ಟೇ ಸರಿ. ಓಕೆ, ಈಗ ತಗೊಳ್ಳೋಣ ಒಂದು ಕಣ್ಣನ್ ದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮ.
ಸರ್ ಬೆಳಗ್ಗೆ ಚೆನ್ನಾಗಿದೆ. ಚಾನು ಚೆನ್ನಾಗಿತ್ತು. ಚಾನು ಚೆನ್ನಾಗಿತ್ತು ಸರ್. ಕನ್ನಡದ ಬಗ್ಗೆ ಮಾತಾಡೋದು ಅದರಲ್ಲೂ ಒಂದು ನಿಮಿಷ ಸರ್. ಹಲೋ ಹಲೋ ಹಲೋ. ಅಮ್ಮ ನಮಸ್ಕಾರ, ಹೇಳಿಮ್ಮ. ಹಾ, ನಾನು ಪದ್ಮ ಅಂತ ಮಾತಾಡ್ತಿರೋದು. ಎಲ್ಲಿಂದ ಪದ್ಮ ಅವರೇ? ಗಂಗಾನಗರದಿಂದ. ಗಂಗಾನಗರದ ಪದ್ಮ ಅವರೇ, ಏನು ಮಾಡ್ಕೊಂಡಿದ್ರೆ ಹೇಳಿ ಬೇಗ ಬೇಗ. ಹೌಸ್ ವೈಫ್. ಓಕೆ, ಯಜಮಾನ್ರು ಏನು ಮಾಡ್ತಾರೆ? ಅವರು ವಿಪ್ರೋದಲ್ಲಿದ್ದಾರೆ ಸರ್. ವಿಪ್ರೋದಲ್ಲಿದ್ದಾರಾ? ಹ್ಮ್. ಓಕೆ, ನಮ್ಮ ಪಕ್ಕ ಜ್ಯೋತಿಶ್ವರ್ ಅವ್ರು ಕೂತಿದ್ದಾರೆ, ಅವ್ರ ಜೊತೆ ಮಾತಾಡ್ಬೇಕಾ? ಹಾ, ಹ್ಞೂ ಸರ್. ಮಾತಾಡಿ, ಕೇಳಿಸ್ಕೊಳ್ತಾ ಇದ್ದಾರೆ. ನಮಸ್ಕಾರ, ಹಲೋ ಹೇಳಿಮ್ಮ. ಸರ್, ನಮಸ್ಕಾರ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ ಏನು ಸರ್. ಮಾಡಿದ್ರಿ ತಿಂಡಿ ಇವತ್ತು? ಇವತ್ತು ಪುಳಿಯೋಗರೆ. ವೆರಿ ನೈಸ್. ನಮಗೊಂದು ಹಾಕ್ಬಿಡಿ ಕ್ಯಾಮ್ರಾ ಮೂಲಕ. ಬನ್ನಿ ಸರ್. ಹೇಳಿಮ್ಮ. ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗೆಲ್ಲ ಬರ್ತಾ ಇದೆ ಸರ್. ಸಂತೋಷ. ನೀವೇನು ಮಾಡ್ತಿದ್ದೀರಿ ಕನ್ನಡಕ್ಕೆ ಹೇಳಿ? ನಾವು ಕನ್ನಡನೇ ಮಾತಾಡೋದು, ಕನ್ನಡ ಬಿಟ್ಟು ಬೇರೆ ಮಾತಾಡಲ್ಲ. ಬೇರೆನೂ ಭಾಷೆನೂ ಬೇಕಾಗುತ್ತಲ್ಲ, ಕಲ್ತ್ಕೋಬೇಕು. ಬೇಕಾಗುತ್ತೆ. ಹೊರಗಡೆ ಹೋದಾಗ ಕರ್ನಾಟಕದಲ್ಲೂ ಕನ್ನಡನೇ ಮಾತಾಡ್ಬೇಕು ಸರ್. ಕನ್ನಡದಲ್ಲಿ ಯಾವ್ದಾದ್ರು ಒಂದು ಗಾದೆ ಹೇಳ್ತೀರಾ ನಿಮಗೆ ಗೊತ್ತಿರೋದು? ಅರ್ಜೆಂಟ್ ನೆನಪು ಬರ್ತಾ ಇಲ್ಲ. ಅಥವಾ ನಾನೊಂದು ನಾಲ್ಗೇನಲ್ಲಿ ಹೇಳ್ತೀನಿ, ಹೇಳ್ತೀರಾ? ಹಾ, ಹೇಳಿ ಸರ್, ಹೇಳಿ ಸರ್. ನೋಡೋಣ, ಯಾವ್ದು ಕೊಡೋಣ ನಿಮ್ಗೆ? ಉದ್ದದ್ದು ಬೇಕೋ ಚಿಕ್ಕದು ಬೇಕೋ? ನೀವು ಯಾವ್ದು ಹೇಳಿದ್ರೆ ಹೇಳ್ತೀನಿ ಸರ್. ಹಾಗಂತೀರಾ? ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್. ಕೊರಕಲಿನಲ್ಲಿ ಕುಳಿತು ಹಾ, ಕುರುಕಲು ಕಡಿದ ಹೊರಗಡೆಯಿಂದ ಹುಟ್ಟಿದ್ದು. ಕೊರಕಲಿನಲ್ಲಿ ಕುಳಿತು ಕುರುಕಲು ಕಡಿದಾಗ ಹೊರಗಡೆಯಲ್ಲಿ ಕುಳಿತು ಕುರುಕಲು ಕಡಿದಾಗ ಕುರುಕಲಿನಲ್ಲಿ ಕರಿಕಲ್ಲು. ಕುರುಕಲಿನಲ್ಲಿ ಕರಿಕಲ್ಲು. ಅದೇ ನೀವು ಈ ಅಯ್ಯಂಗಾರ್ ಬೇಕರಿಲಿ ತಗೊಂಡು ಹೋಗ್ತೀರಲ್ಲ ಮಿಕ್ಸ್ಚರ್, ಅದೇ ಕುರುಕಲು. ಹಾ, ಹ್ಞೂ ಸರ್. ಎಲ್ಲರೂ ಹೋದಾಗ ಅದ್ರಲ್ಲಿ ಇದು ಮಾಡಿದಾಗ ತಿಂದಾಗ ಕಲ್ಲು ಸಿಕ್ಕಿದ್ರೆ ಹೋಗಿ ಬೇಕರಿ ಅವ್ರನ್ನ ಬೈತೀರಾ, ಇಲ್ದಿದ್ರೆ ಅದನ್ನ ಮೆಲ್ತೀರಾ. ಓಕೆ, ಚೆನ್ನಾಗಿದೆ ಸರ್ ನೀವು ಹೇಳಿದ್ದು. ಸಂತೋಷ ಅಮ್ಮ. ಹೀಗೆ ಬೇಕಾದಷ್ಟು ಇವೆ, ನಿಮ್ಮ ಬಳಿಗೆ ಬರ್ತಾ ತಲುಪಿಸ್ತೀವಿ. ನಿಮಗೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಮಕ್ಕಳಿಗೆ ಎಲ್ಲ ಹೇಳ್ಕೊಡಿ. ಹಾ, ಹ್ಞೂ ಸರ್, ಥ್ಯಾಂಕ್ ಹೇಳ್ಕೊಡ್ತೀವಿ. ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದ ಫೋನ್ ಸರ್ ಹೇಳಿ ಸರ್. ಹೀಗೆ ಬೇರೆ ಬೇರೆ ರೀತಿ ಇರುತ್ತೆ. ಈಗ ನೋಡಿ ನಮ್ಮ ಧಾರವಾಡದ ಕಡೆ ಹೇಳಿ ಸರ್. ಅವಾಗ ಇಳಿಲಿಕ್ಕೆ ಹತ್ಯಾನ ಅಂತಾರೆ. ಅವ ಹೇಳಿ ಕತ್ತಾನ. ಓಕೆ, ಹತ್ತದ ಮೇಲೆ ಇಳಿಲೇಬೇಕು. ಇಳಿಲಿಕ್ಕೆ ಯಾಕೆ ಹತ್ತಿದಾನೆ ಅಂತ ಕೇಳಿದ್ರೆ, ಓಕೆ, ನೀವು ಮೈಸೂರು ಮಂದಿ ಭಾರಿ ಬೆರಕಿ ಅದಿರ್ ಬಿಡ್ರಿ, ಕಳ್ಳ ಸಿಕ್ಕ ಬಿದ್ದ ಅಂತೀರಿ, ಸಿಕ್ಕ ಸರಿ ಬಿದ್ದ ಯಾಕಲ್ಲ ಬಾಳೆಹಣ್ಣಿನ ಸಿಪ್ಪಿ ಇತ್ತೇನೋ ಅಂತಾರೆ. ಓಕೆ. ಆವಾಗ ಒಬ್ಬ ಮಂಗಳೂರಿನವ್ರು ತಗೋತಾರೆ, ಎಂಥದ್ದು ಮಾರ್ಯಾರ ಮಂಡೆ ಬಿಸಿ ಮಾಡ್ತೀರಿ, ಇದೆಲ್ಲ ಎಂತ ಮಾಡ್ಲಿಕ್ಕೆ ಉಂಟು. ಇದು ಕನ್ನಡದ ಸೊಗಸು. ಓಕೆ, ಬಳ್ಳಾರಿದೊಂದು ಶೈಲಿ ಇದೆ, ಗುಲ್ಬರ್ಗದ ಶೈಲಿ ಇದೆ. ನೀವು ಬೆಳಗಾಂಗೆ ಹೋದರೆ ಪೌಣೆ ಚಾರ್ವಾರ ಅರಿವಿ ಕೊಡ್ರಿ ಅಂತಾರೆ. ಏನು ಸರ್, ಏನು ಸರ್ ಅದು? ಪೌಣೆ ಚಾರ್ವಾರ ಅರಿವಿ ಕೊಡ್ರಿ, ಓಕೆ, ಅದು ಮರಾಠಿ ಮಿಶ್ರಿತ. ಓಕೆ. ಬೀದರ್ಗೆ ಹೋದರೆ ಉರ್ದು ಕನ್ನಡ. ಹಾಂ ಹಾಂ. ಹೀಗೆ ಅದ್ರ ಜೊತೆಗೆ ನಾವು ನಮ್ಮ ಉಪಭಾಷೆಗಳಿವೆಲ್ಲ, ತುಳು, ಕೊಡವ, ಹೌದು, ಕೊಂಕಣಿ, ಹೌದು. ಇವುಗಳನ್ನ ನಾವು ಲಕ್ಷಿಸಬೇಕು. ಓಕೆ. ನಮ್ಮ ಚಾಮರಾಜನಗರ ಕಡೆ ಒಬ್ಬರು ಪ್ರಕಾಶ್ ರಾಜ್ ಮೆಹುಂಡಿ ಅಂತಿದ್ದಾರೆ. ಅವರು ಸಂಗೀತ ಮತ್ತು ಸಿನಿಮಾ ನಿರ್ದೇಶಕರು. ಹಾಂ, ಆತ ಒಂದು ಒಳ್ಳೆ ಕಾದಂಬರಿ ಬರೆದಿದ್ದಾರೆ, ಹೇಳಿ ಸರ್. ತಿಮ್ಮಜ್ಜಿಯ ಮ್ಯಾಗ್ಲುಂಡಿ ಅಂತ. ತಿಮ್ಮಜ್ಜಿಯ ಮ್ಯಾಗ್ಲುಂಡಿ. ಮ್ಯಾಗ್ಲುಂಡಿ. ಓಕೆ. ಅದು ಒಂದು ಪುಟ ಓದಕ್ಕೆ ನಿಮ್ಗೆ ಒಂದು 10 ನಿಮಿಷ ಬೇಕು. ಓಹೋ, ಚಾಮರಾಜನಗರದ ಉಪಭಾಷೆಯನ್ನು ಬಳಸಿದ್ದಾರೆ. ಗೊತ್ತೇ ಆಗಲ್ಲ. ತಿಮ್ಮಜ್ಜಿ ಅಲ್ಲಿ ಸಂಕೇತ. ಓಕೆ. ಆಕೆ ಹೇಳ್ತಾ ಹೋಗ್ತಾಳೆ ಕಥೆನ. ಓಹೋ, ಅಲ್ಲಿ ನೀವು ಆ ಭಾಷೆಯ ಸೊಗಸನ್ನು ಕೇಳಬಹುದು, ಅನುಭವಿಸ್ಬೋದು. ಓಕೆ. ನಮ್ಮ ಕುಸುಮ ಬಾಲೆ ಇದೆ ನೋಡಿ, ದೇವನೂರು ಮಹಾದೇವ ಅವರ ಹೌದು ಸರ್. ಮಹಾಕಾವ್ಯ ಅದು. ಹೇಳಿ ಸರ್, ಹೇಳಿ ಸರ್. ಅವರು ಒಮ್ಮೆ ಹೇಳಿದ್ರು, ಅದನ್ನು ನೀವು ಕಂಸಾಳೆ ಪದವಾಗಿ ಓದಿದ್ರೆ ಅದು ಅರ್ಥವಾಗುತ್ತೆ ಅಂತ ಹೇಳಿದರು. ಓಕೆ. ಆ ಇಡೀ ಕಾದಂಬರಿ ಒಂದು ಕಂಸಾಳೆ ಪದ. ಓಹೋ, ಅದ್ಭುತವಾದ ಸೃಷ್ಟಿ ದೇವನೂರು ಮಹಾದೇವ ಅವರದು. ಈ ರೀತಿ ನಮ್ಮ ಸಾಹಿತ್ಯ ಪ್ರಕಾರದಲ್ಲಿ ಅನೇಕ ರೀತಿ ಇದೆ. ಕನ್ನಡ ಭಾಷೆ ಕಲ್ತ್ರೆ ಅವಕಾಶಗಳು ಜಾಸ್ತಿ ಸಿಗಲ್ಲ. ಇಂಗ್ಲೀಷ್ ಕಲ್ತಿರಬೇಕು. ಇಂಗ್ಲೀಷ್ ಕಲ್ತಿರೋರಿಗೆ ಜಾಸ್ತಿ ಅವಕಾಶಗಳು. ಕನ್ನಡದಿಂದ ಅಂಥ ಅವಕಾಶ ಸಿಗಲ್ಲ ಅನ್ನೋದು 100ಕ್ಕೆ 90ರಷ್ಟು ಗೃಹಿಣಿಯರ ತಲೆಯಲ್ಲಿ ಒಕ್ಕಿದೆ. ಆದರೆ ಇದು 100ಕ್ಕೆ 100ರಷ್ಟು ಮಿಥ್ಯೆ ಅಂತ ನಾನು ಹೇಳ್ತೇನೆ. ಸುಳ್ಳಂತೀರಾ? ಅದು ಸುಳ್ಳಲ್ಲ, ಮಿಥ್ಯೆ. ಅಂದರೆ ಒಂದು ತಪ್ಪು ಗ್ರಹಿಕೆ. ತಪ್ಪು ಗ್ರಹಿಕೆ. ಓಕೆ. ನನಗೆ 25-30 ವರ್ಷ ಅನ್ನ ಹಾಕಿರೋದು ನನ್ನ ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಗಳ ಮೇಲಿರೋ ಸಾಮರ್ಥ್ಯ. ಎಸ್, ಇಂಗ್ಲೀಷ್ ಇದ್ದಿದ್ದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿರೋದು. ಬರೀ ಕನ್ನಡ ಕಲ್ತಿರಿ ನಿಮ್ಗೆ ಅವಕಾಶ ಸಿಕ್ಕಿದೆ. ಆದರೆ ನಮ್ಮ ಮಹಾನ್ ಕವಿಗಳು ಅವರೆಲ್ಲ ಕನ್ನಡಕ್ಕೋಸ್ಕರ ಬರೆದ್ರು, ಕನ್ನಡವನ್ನು ಎತ್ತಿ ಹಿಡಿದ್ರು. ಹೌದು, ಅವರು ಚೆನ್ನಾಗೇ ಬರೆದ್ರಪ್ಪ. ಆದರೆ ಇವತ್ತೇನಾಗಿದೆ, ಎಲ್ಲವುದನ್ನು ವರಮಾನದ ದೃಷ್ಟಿಯಿಂದ ಲೆಕ್ಕಾಚಾರ ಮಾಡ್ತೀವಿ. ಅದೇ ಸರ್, ಎಂಡ್ ಆಫ್ ದ ಎಲ್ಲ ಟೈಮ್ ಉದ್ಯಮ. ಇಲ್ಲ ಸರ್, ಉದ್ಯಮನ ಏನೋ ನಾವೆಲ್ಲ ನೋಡೋದು ಅದೇನೆ. ಫೈನಲ್ ಆಗಿ ಎಲ್ಲರ ಮನೆ, ಎಲ್ಲ ತಾಯಂದಿರಿಗೂ ಅವರ ಹೆಂಡತಿದಿರಿಗೂ ಎಲ್ಲರಿಗೂ ಏನಂದರೆ, ಗಂಡ ಎಷ್ಟು ಸಂಪಾದನೆ ಮಾಡ್ಕೊಂಬಂದ, ಮಗ ಎಷ್ಟು ದುಡ್ದ, ಏನು ಕಲ್ತ ಅಂತ. ಫೈನಲ್ ಔಟ್ಪುಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮಗ ಇಂಗ್ಲೀಷ್ ಚೆನ್ನಾಗಿ ಬಂದಿದ್ರೆ ಅವ್ನಿಗೆ ಒಳ್ಳೆ ಕೆಲಸ ಸಿಗ್ತಾ ಇತ್ತೇನೋ, ಕನ್ನಡ ಕಲ್ತು. ಅದು ನೋಡಿ, ಇದು ಇಂಗ್ಲೀಷ್ ಬೇಕು,
ಕನ್ನಡನ ಮರಿಬಾರ್ದು. ಕರೆಕ್ಟ್. ಇಂಗ್ಲೀಷ್ ಕನ್ನಡ ಎರಡು ಸಮವಾಗಿ ಚೆನ್ನಾಗಿ ಬಂದರೇ ಒಬ್ಬ ವ್ಯಕ್ತಿಗೆ ಸಾಮರ್ಥ್ಯ ಚೆನ್ನಾಗಿರೋದು. ಎಸ್ ಸರ್. ಇದು ಎಲ್ಲ ಕಡೆ ಅಂತಾರಾಷ್ಟ್ರೀಯವಾಗಿ ಕೂಡ ವ್ಯಕ್ತವಾಗಿರುವಂಥ ಒಂದು ಸಂಶೋಧನೆ ಅಂಶ. ಕರೆಕ್ಟ್ ಸರ್. ಈಗ ಉದಾಹರಣೆಗೆ ಒಂದು ತಮಾಷೆ ಹೇಳ್ತೇನೆ. ಹೇಳಿ ಸರ್. ಈ ಸಂಪಾದನೆ ಬಗ್ಗೆ ಹೇಳಿದ್ರಿ ನೀವು. ಹೌದು ಸರ್. ಗಂಡ ಹೇಳ್ತಾನೆ ಚಿನ್ನ ದಸರಾ ಬಂತು ಅಂತಾನೆ, ಹೆಂಡತಿ ಕೇಳಿಸೋದು ಚಿನ್ನದ ಸರ ಬಂತು ಅಂತ. ಅದಾ ಈ ಕಡೆ ಹೊಟ್ಟೋಗುತ್ತೆ. ಎಲ್ರಿ ಸರ ಕೊಡ್ರಿ ಅಂತಾಳೆ. ಅವನು ತಬ್ಬಿಬ್ಬು ಏನೋ ಮಾಡಿ ಕಷ್ಟಪಟ್ಟು ಒಂದು ತಂದಿದೆ ನಮ್ಮ ತಗೋ ಅಂತ ಕೊಡ್ತಾನೆ. ಅದ್ರ ಸಣ್ಣ ಸರ ಆಗಿರುತ್ತೆ ಅದು. ಏನ್ರಿ ಇದು ಮಿನಿ ಸರ ಇಷ್ಟು ಚಿಕ್ಕದಾಗಿದೆ ಅಂದ್ಬಿಡ್ತಾಳೆ ಹೆಂಡತಿ. ಅವಾಗ ಆ ರಸ ನಿಮಿಷ ಆಗಬೇಕಾಗಿದ್ದು ಮಿನಿ ಸರ ಆಗ್ಬಿಡುತ್ತೆ. ನೀವು ರಸ ನಿಮಿಷ ಮಿನಿ ಸರ ಬರ್ಕೊಂಡ್ರೆ ಹಿಂದೂ ಮುಂದೆ ಒಂದೇ. ರಸ ನಿಮಿಷ ರಸ ನಿಮಿಷ ಮಿನಿ ಸರ. ಮಿನಿ ಸರ ಈ ಕಡೆ ಓದಿ, ಹಿಂದಿಂದ ಓದಿ ಮುಂದಕ್ಕೆ. ರಾಮಿ ರಸ ನಿಮಿಷ ಮಿನಿ ಸರ. ಈ ಕಡೆಯಿಂದಲೂ ಅದೇ ಒಂದೇ ಸಾಲಲ್ಲಿ ಬರಿಬೇಕು ತಾವು. ಓಕೆ, ಒಂದೇ ಸಾಲ ಬರಿ. ಓಕೆ 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 ಮಿನಿ ಸರ. ಓಕೆ 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 ಇಂಥ ಗೊತ್ತಾಯ್ತು. ಪದಗಳಿಗೆ ಈಗ ಕುಬೇರನಿಗೇನಿರಬೇಕು, ವಿಕಟ ಕವಿ. ಒಂದು ನಿಮಿಷ ಸರ್. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಸರ್ ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ. ನನ್ನ ಹೆಸರು ಶಶಿಕಲಾ ಶಿವಲಿಂಗಪ್ಪ ಅಂತ ದಾವಣಗೆರೆಯಿಂದ ಮಾತಾಡ್ತಿದ್ದೀವಿ ಸರ್. ನಾವು ದಾವಣಗೆರೆಯಿಂದ ಫೋನ್ ಮಾಡ್ತಾ ಇದ್ದೀರಾ? ನಮಸ್ಕಾರ ಮೇಡಮ್. ನಮ್ಮ ಪಕ್ಕ ಜ್ಯೋತಿಶ್ವರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ಬೇಕಾ? ಮಾತಾಡ್ಬೇಕು ಸರ್. ನಿಮ್ ಕಾರ್ಯಕ್ರಮ ಸ್ಟಾರ್ಟ್ ಆದ ದಿವಸನೇ ಟ್ರೈ ಮಾಡ್ತಾ ಇದ್ದೆ ನಾನು. ಖಂಡಿತ ನಿಮ್ಮ ಜೊತೆ ಮಾತಾಡೋಕ್ಕೆ ಇವತ್ತು ನಮ್ಗೆ ಸಿಕ್ಕಿದೆ ಅವಕಾಶ. ಹೇಳಿಮಾ ಸರ್, ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಎಲ್ಲಿ ಜ್ಯೋತಿಷ್ ಸರ್ ಕೊಡಿ ಸರ್. ಮಾತಾಡ್ತಾ ಇದ್ದಾರೆ. ನಮಸ್ಕಾರ, ಹೇಗಿದೆ ದಾವಣಗೆರೆ? ಸರ್ ಚೆನ್ನಾಗಿದೆ ಸರ್. KT ಆಮೇಲೆ ನಮ್ಮ PJ ಎಕ್ಸ್ಟೆನ್ಷನ್ ಸುವರ್ಣ ಚಾನೆಲ್ ಮೂಲಿಯವರು ಎಲ್ಲಾ ರೀತಿ ಜನರನ್ನ ನಮ್ ಪರಿಚಯಿಸಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ದಾವಣಗೆರೆ ಚೆನ್ನಾಗಿದ್ಯಾ? ಹ್ಞೂ ಸರ್, ಇವತ್ತಿನ ಪ್ರೋಗ್ರಾಮ್ ಚೆನ್ನಾಗಿದೆ. ನೀವು ತುಂಬಾ ಕನ್ನಡದ ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ಮತ್ತೆ ಸಂತೋಷ ಅಮ್ಮ. ಈಗ ನಿಮ್ಮ ದಾವಣಗೆರೆಯಲ್ಲಿ PJ ಎಕ್ಸ್ಟೆನ್ಷನ್ KT ಅವೆಲ್ಲ ತುಂಬಾ ಜ್ಞಾಪಕದಲ್ಲಿದೆ ನನಗೆ. 80ನೇ ಇಸ್ವಿಲಿ ಬರ್ತಾ ಇದ್ದೆ ಅಲ್ಲಿ. ಬಂದಿದ್ದ ಸರ್ ನೀವು? ಬಂದಿದ್ದೀನಮ್ಮ. ತುಂಬಾ ವರ್ಷಗಳ ಕಾಲ 80-81ರಲ್ಲಿ ಬರ್ತಾ ಇದ್ದೆ. ಒಂದು ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಟೇಸ್ಟ್ ಮಾಡಿದ್ದೀರಾ ಓಹೋ, ಸರ್ ನೀವು? ಖಂಡಿತ. ಈಗ ನಿಮ್ಮ ಮನೆಗೆ ಬಂದ್ರೆ ಮಾಡ್ಕೊಡ್ತೀರಾ? ಖಂಡಿತ ಸರ್, ಬನ್ನಿ ಸರ್. ಹಾಗಾದ್ರೆ ಒಂದು ನಾಲಿಗೆ ನುಲಿ ಹೇಳ್ಬೇಕು ನೀವು. ಒಂದು ಒಳ್ಳೆ ನಾಲ್ಗೆ. ಅಮ್ಮ ಹೇಳಿಮಾ. ಇನ್ನು ಇದಕ್ಕೂ ಹೆಚ್ಚಿಗೆ ಚೆನ್ನಾಗಿ ಎಲ್ಲಾ ಜನರನ್ನು ನಮ್ಗೆ ಚಾನಲ್ ಮುಖಾಂತರ ಪರಿಚಯ ಮಾಡಿಸಿ. ಖಂಡಿತ ಇನ್ನು ಎಲ್ಲಾ ವಿಷಯವನ್ನು ತಿಳಿಸ್ಕೊಡಿ. ನಮ್ ಬೆಳಗ್ಗೆ 8 ಗಂಟೆಯಿಂದ ಕುತ್ಕೊಂಡಿರ್ತೀವಿ ಸರ್. ನಾವು 9 ಗಂಟೆವರೆಗೂ ಕುತ್ಕೊಂಡಿರ್ತೀವಿ. ನೀವೆಲ್ಲ ಕುತ್ಕೊಂಡಿದ್ದೀರಾ ಅಂತ ನಾವು ಇಲ್ಲಿ ಕೂತಿದ್ದೀವಿ. ನೀವೇನ ಪಾಚೆ ಮುಟ್ರೆ ನಾವು ಪಾಚೆ ಮುಡ್ತೀವಮ್ಮ. ದಯವಿಟ್ಟು ಕುತ್ಕೊಂಡು ಕಾರ್ಯಕ್ರಮ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಆದಷ್ಟು ಕನ್ನಡದ ಬಗ್ಗೆ ತಿಳಿಸಿ, ಆಮೇಲೆ ಪರಿಸರದ ಬಗ್ಗೆ, ಆಮೇಲೆ ಹಸಿರಿನ ಬಗ್ಗೆ ತಿಳಿಸಿ ಸರ್. ನಮ್ಗೂ ಸ್ವಲ್ಪ ಎಲ್ಲ ಜನರಿಗೆ ತಿಳಿಯಂಗೆ ಹೇಳಿ ಸರ್. ಓಕೆ. ಥ್ಯಾಂಕ್ ಯು. ಓಕೆ. ನಾನು ನಮ್ಮ ಡೈರೆಕ್ಟ್ರಿಗೆ ಹೇಳ್ತಾ ಇದ್ದೆ, ಕೆಲವ್ರನ್ನೆಲ್ಲ 40 ನಿಮಿಷ 25 ನಿಮಿಷ 30 ನಿಮಿಷಕ್ಕೆ ಕರೆಸ್ಬೇಡ್ರಪ್ಪ, ದಿನಾನ್ಗಟ್ಲೆ ಮಾತಾಡಬೇಕಾಗ್ತದೆ. ಆವಾಗಲೇ ಏನೋ ಒಂದು ತೋರಿಸಿದ್ವಿ ಜ್ಯೋತಿಶ್ವರವ್ರ ಬಗ್ಗೆ ಅಂತ ಗೊತ್ತಾಗ್ತದೆ, ಹಿರಣ್ಯವ್ರ ಬಗ್ಗೆ ಅಂತ. ಏನು ಮಾತಾಡ್ತೀರಾ ಸರ್? 40 ವರ್ಷದ ನಿಮ್ಮ ಅನುಭವ 4 ನಿಮಿಷ ಕೇಳೋಕ್ಕಾಗುತ್ತಾ ಸರ್? ಅದನ್ನ ಹಾಗೆ ಸಣ್ಣ ಡೋಸ್ಗಳಲ್ಲಿ ಕೊಡೋಣ. ಯಾಕೆಂದ್ರೆ ಏನಾಗ್ಬಿಡುತ್ತೆ, ಸ್ಯಾಮ್ಯುಯಲ್ ಜಾನ್ಸನ್ ಒಂದು ಕಡೆ ಹೇಳ್ತಾನೆ, ಬಟನ್ ಹೋಲ್ ಸ್ಪೀಕರ್ಸ್ ಅಂತಾನೆ. ಓಕೆ. ಈ ಬಟನ್ ಹೋಲ್ ಸ್ಪೀಕರ್ಸ್ ಏನು ಮಾಡ್ತಾರೆ, ಅವನಿಗೆ ಸ್ವಂತ ಅನುಭವ ಆಗಿದ್ದು. ಓಕೆ ಸರ್. ನಿಮ್ಮ ಶರ್ಟಿನ ಗುಂಡಿ ಹಿಡ್ಕೊಂಡ್ಬಿಡೋದು. ಓಕೆ. ಆ ಕಡೆ ತೀರ್ಕೊಂಡು ಒದರ್ತಾ ಇರೋದು. ಓಕೆ. ಅವನು ಮೆತ್ತಿಗೆ ಒಂದು ಕತ್ತರಿ ತಗೊಂಡು ಅದನ್ನು ಕತ್ತರಿಸಿ ಹೋಗ್ಬಿಟ್ಟಂತೆ. ಓಕೆ. ಮುಂದೆ ಬಂದಂತೆ. ಓಕೆ. 4 ಗಂಟೆ ಆದಮೇಲೆ ಅಯ್ಯೋ, ಇವನು ಇನ್ನೂ ಹಿಡ್ಕೊಂಡು ಮಾತಾಡ್ತಾನೆ ಇರ್ತಾನೆ. ಅಂಥವ್ರಿಗೆ ಬಟನ್ ಹೋಲ್ ಸ್ಪೀಕರ್ಸ್ ಅಂತಾರೆ. ಮಾತನಾಡೋರಿಗೆ ಯಾವಾಗ ನಿಲ್ಲಿಸ್ಬೇಕು ಅನ್ನೋದು ಗೊತ್ತಿರಬೇಕು. ಇಲ್ಲದೇ ಇದ್ದರೆ ಅದೊಂದು ಬೋರ್ ಆಗುತ್ತೆ. ಓಕೆ ಸರ್, ಇವಾಗ ಬೋರ್ ಆಗುತ್ತೋ ಬಿಡುತ್ತೋ, ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ ಕನ್ನಡದ ಬಗ್ಗೆ ಅಥವಾ ಕನ್ನಡದವರು ಅಥವಾ ಕನ್ನಡ ಕಲಿದಿದ್ದವರು ಕಡೆಯದಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಅವ್ರಿಗೆಲ್ಲ? ಕನ್ನಡ ಬಳಸಿ ಬೆಳೆಸಿ ಉಳಿಸಿ, ಇದು ಮುಖ್ಯ. ಆದರೆ ಹೇಗೆ ಅನ್ನೋದು ಅಂತ ಹೇಳ್ತೀನಿ. ಇವತ್ತಿನ ಒಂದು ಮಾದರಿ, ಟುಡೇ ಶಿವರಾಜ್ಕುಮಾರ್ ಪಿಕ್ಚರ್ ಫಸ್ಟ್ ಶೋ ಮಾರ್ನಿಂಗ್ಗೆ ರಿಲೀಸ್ ಇದೆ. ಫಾಸ್ಟ್ ಆಗೋಗಿ ಟಿಕೆಟ್ ಬೈ ಮಾಡಬೇಕು. ಇದು ಇವತ್ತಿನ ಕನ್ನಡದ ಒಂದು ನಮೂನೆ. ಅದು ತಪ್ಪು ಅಂತ ಹೇಳಲ್ಲ ನಾನು. ಓಕೆ. ಪರಿಸ್ಥಿತಿಯ ಒತ್ತಡದಿಂದ ಹಾಗಿರುತ್ತೆ. ಆದರೆ ಇವೆಲ್ಲದಕ್ಕೂ ಸಮಾನಾರ್ಥಕವಾದ, ಸರಳವಾದ, ಸ್ಪಷ್ಟವಾಗಿ ಅರ್ಥವಾಗುವ ಕನ್ನಡ ಪದಗಳಿವೆ. ಅದಕ್ಕೆ ನೀವು ನರಿಯ ಮೊರೆ ಹೋಗಬೇಕು. ಓಕೆ. ನರಿ ಬುದ್ಧಿವಂತ ಪ್ರಾಣಿ ಅಲ್ವಾ? ಸರ್. ನರಿಗಳಲ್ಲೆಲ್ಲ ಅತಿ ಬುದ್ಧಿವಂತ ನರಿ ಯಾವ್ದು ಹೇಳಿ ನೋಡೋಣ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂತೀರಾ? ಈ ಕರಟಕ ದಮನಕ ಪಂಚತಂತ್ರದ ಕತೆ ಕೇಳಿದ್ದೀರಾ? ಅದರಲ್ಲೊಂದು ತಮಾಷೆ ತೋರಿಸ್ತೀನಿ ನೋಡಿ. ಕರ ಕರಟ ಕರಟಕ. ಓಕೆ. ಇದು ಮುಂದೋಡೋ ಪದ. ಓಕೆ. ಹಿಂದೋಡೋ ಪದ ನೋಡಿ, ಹಿತ ರೋಹಿತ ಪುರೋಹಿತ. ಹಿತ ರೋಹಿತ ಪುರೋಹಿತ, ಒಂದೊಂದೇ ಒಂದು ಅಕ್ಷರಗಳು. ಹಾಂ, ಈ ರೀತಿ ಅನೇಕ ಸ್ವಾರಸ್ಯಗಳಿವೆ, ಅಡಗಿವೆ. ಅದನ್ನು ನೋಡೋ ಒಂದು ಕಣ್ಣು ಬೇಕಷ್ಟೇ. ನೋಡೋಕ್ಕೆ ಕಣ್ಣು ಬೇಕು, ನಮಗೂ ಕೂಡಿಸ್ಕೊಂಡು ಮಾತಾಡೋಕ್ಕೆ ಟೈಮ್ ಬೇಕು.
ಆದರೂ ಸಹ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಗಾಧವಾದಂಥ ಪ್ರತಿಭೆ. ಇವ್ರನ್ನ ಏನೋ ಒಂದಿನಕ್ಕೆ ಬಿಟ್ಟು ಕಳ್ಸಂಗೆ ಕಾಣಲ್ಲ. ಮತ್ತೆ ಇನ್ನೊಂದು ಸರಿ ಕರೆಸ್ಕೊಳ್ತೀವಿ ಸರ್. ಮತ್ತೊಂದು ಸರಿ ಬರಬೇಕು. ಆ ನರಿ ಯಾವ್ದು ಹೇಳ್ಬಿಡ್ಲಾ? ಹೇಳ್ಬಿಡಿ ಸರ್. ಡಿಕ್ಷನರಿ. ನನ್ಗೆ ಏನು ಕೆಲಸ ಇಲ್ಲದೆ ಇದ್ದಾಗ ಕೆಲಸದ ಡಿಕ್ಷನರಿ ಓದ್ತಾ ಇರ್ತೀನಿ, ಅನೇಕ ವಿಷಯಗಳು ಗೊತ್ತಾಗುತ್ತೆ. ಓಕೆ ಸರ್. ಸೊ ಆ ನರಿನ ಓದ್ತಾ ಇರಿ, ಕನ್ನಡವನ್ನು ಎತ್ತಿ ಹಿಡೀರಿ, ಕನ್ನಡದ ಛತ್ರಿ ಚಾಮರವನ್ನು ಬೆಳ್ಗೊಡೆಯಾಗಿ ಮಾಡಿ ಅಂತ ಹೇಳೋಣ. ಥ್ಯಾಂಕ್ ಯು ಸರ್. ನಿಮಗೆ ನಮ್ಮ ಕಣ್ಣನ್ ದೇವನವರ ಆಕರ್ಷಕ ಒಂದು ಗಿಫ್ಟ್ ಹಂಪರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು ಸರ್. ಇನ್ನೂ ಸಾಕಷ್ಟು ವಿಷಯಗಳ ಜೊತೆ ಮಾತಾಡಬೇಕು. ಮತ್ತೆ ಇನ್ನೊಂದು ಸರಿ ಕರೆಸ್ಕೊಳ್ತೀನಿ. ಧನ್ಯವಾದ. ಇವ್ರನ್ನ ಬಿಟ್ಟು ಇನ್ನೊಬ್ಬರನ್ನ ಕರ್ಕೊಂಡು ಬರಬೇಕು. ಅಲ್ಲಿ ತನಕ ನೀವು ತಗೋಬೇಕು ಕಣ್ಣನ್ ದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನ್ರಿ ಮುರಳಿ, ಇವ್ರು ನೋಡೇ ಇಲ್ವಲ್ಲ, ಯಾರು ಇವರು, ಇವ್ರ ಪರಿಚಯನೇ ಆಗಿಲ್ವಲ್ಲ ನಮಗೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಇವ್ರ ಪರಿಚಯ ಆಗಬೇಕು. ಎಲ್ಲ ಪಿಕ್ಚರ್ ಪೋಸ್ಟಲ್ಲೂ ಕಲೆ ಅಂತ ಹಾಕಿ ಸುಧೀಂದ್ರ ವೆಂಕಟೇಶ್ ಅಂತ ಒಂದು ಹೆಸರು ಬರೆದಿರುತ್ತೆ. ಪ್ರಚಾರ ಕಲೆ ಅಂತ ಹಾಕಿರ್ತಾರೆ. ಇದೇನು ಪ್ರಚಾರ ಕಲೆ ಅಂದ್ರೇನು, ಇವ್ರ ಪರಿಚಯ ಯಾರು, ಇವ್ರು ಗೊತ್ತಾಗ್ಲಿಲ್ವ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶ್ರೀ ರಾಘವೇಂದ್ರ ಚಿತ್ರವಾಣಿ. ಹೆಸರು ಕೇಳಿದ್ದೀರಾ? DV ಸುಧೀಂದ್ರ ಹೆಸರು ಕೇಳಿದ್ದೀರಾ? ಅವ್ರ ಜೊತೆ ಇರ್ತಾ ಇದ್ರು ವೆಂಕಟೇಶು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವ್ರು ಏನು ಮಾಡ್ತಾ ಇದ್ರು ಅಂತ ನಿಮ್ಗೆ ತಿಳಿಸ್ತೀನಿ. ನಮಸ್ಕಾರ ವೆಂಕಟೇಶ್ ಅವರೇ. ನಮಸ್ಕಾರ. ನಿಮಗೆ ನಮ್ಮ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಂಕಟೇಶ್ ಅವರ ಪರಿಚಯ ನಾವೆಲ್ಲ ಪರಿಚಯನೂ ಮಾಡ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಪ್ರಚಾರ ಕಲೆ ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಚಿತ್ರರಂಗ ಮತ್ತು ಮಾಧ್ಯಮದವ್ರಿಗೆ ಒಂದು ಸೇತುವೆ ಬೇಕು. ಅಂದರೆ ಪಿಕ್ಚರ್ ಮಾಡಿಬಿಡ್ತಾರೆ. ಪಿಕ್ಚರ್ ಮಾಡಿದ್ರೆ ಪೇಪರೆಲ್ಲ ಹಾಕ್ಸ್ಬೇಕು, ಟಿವಿಲೆಲ್ಲ ಹಾಕ್ಸ್ಬೇಕು. ಯಾರು ಹಾಕ್ಸೋದು? ಏನು ಡೈರೆಕ್ಟ್ರ್ ನಡ್ಕೊಂಡೋಗಿ ಹಾಕ್ಸ್ತಾರಾ? ಪ್ರೊಡ್ಯೂಸರ್ ಬಂದು ಹಾಕ್ಸ್ತಾರಾ? ಇಲ್ಲ. ಅದಕ್ಕೆ ಅಂತ ಒಂದು ಜನ ಇದ್ದಾರೆ. ಅದಕ್ಕೆ ಅಂತ ಒಂದು ಜನನ ಸೃಷ್ಟಿ ಮಾಡಿದವರು. ಸುಮಾರು 25 ವರ್ಷಗಳಿಂದ 2000ಕ್ಕಿಂತ ಜಾಸ್ತಿ ಸಿನಿಮಾಗಳಿಗೆ ಪ್ರಚಾರ ಕಲೆಯನ್ನು ಕೊಟ್ಟಂಥವರು ನಮ್ಮ ವೆಂಕಟೇಶ್ ಅವರು ಮತ್ತು ಇವ್ರ ಅಂಕಲ್ DV ಸುಧೀಂದ್ರ ಅವರು. ಒಳ್ಳೆಯ ಹೆಸರು. DV ಸುಧೀಂದ್ರ ಜೊತೆ ಯಾವಾಗಲೂ ಬರ್ತಾಯಿದ್ರು. ನಾನು ವೆಂಕಟೇಶ್ ಅವ್ರನ್ನ ನೋಡ್ತಾ ಇದ್ದೆ. ಅವಾಗೆಲ್ಲರೂ ಸಹ ನಮ್ಮ ಅಂಕಲ್ ಸರ್ ಇವರು. ಅವರು ತೀರ್ಕೊಂಡ್ರು. ಅದಾದಮೇಲೆ ಆ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ವೆಂಕಟೇಶ್ ಅವರು. ಸುಮಾರು 2000 ಪಿಕ್ಚರ್ಗೆ ಪತ್ರಿಕಾ ಸಂಪರ್ಕ ಅಧಿಕಾರಿಯಾಗಿ ಕೆಲಸಗಳನ್ನ ಮಾಡಿದ್ದಾರೆ. ಅದು ಈಸಿಯಾದಂಥ ಕೆಲಸ ಅಲ್ಲ. ಇವ್ರ ಹತ್ರನೂ ಕಡಿಮೆ ಕೆಲಸ ಮಾಡಬೇಕು. ಅವ್ರಿಗೂ ಸ್ವಲ್ಪ ಕಾಸನ್ನ ಕೊಡಬೇಕು. ಕಾಸು ಕೊಟ್ಟಿದ್ದೆಲ್ಲ ಪೇಪರಲ್ಲಿ ಹಾಕ್ಸ್ಬೇಕು. ಪೇಪರಲ್ಲಿ ಬಂದಿದ್ದೆಲ್ಲನೂ ಕರೆಕ್ಟಾಗಿರಬೇಕು. ಏನ್ರಿ ಸುಧೀಂದ್ರ, ಏನ್ರಿ ವೆಂಕಟೇಶ್ ಅವರೇ ಹಿಂಗೆ ಮಾಡಿಬಿಟ್ರಿ ನೀವು, ಪೇಪರಲ್ಲಿ ಬಂದಿಲ್ವಲ್ರಿ ಅಡ್ವರ್ಟೈಸ್ಮೆಂಟು ಅಂತಾರೆ. ಇವಕ್ಕೆಲ್ಲ ಜವಾಬ್ದಾರಿ ಇವರೇ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿದ್ರಲ್ಲಿ ತಪ್ಪಿರ್ವಿಯಾ? ಇಲ್ಲ ಕರೆಕ್ಟ್ ಇದೆ. ಯಾಕಂದರೆ ಈ ಕೆಲಸ ಇದ್ರ ಬಗ್ಗೆ ಯಾರಿಗೂ ಜನಕ್ಕೆ ಗೊತ್ತೇ ಇಲ್ಲ. ಸರ್ ಎಷ್ಟು ಸಿನಿಮಾಗಳು ಮಾಡಿದ್ದೀರಾ? 76ನೇ ಇಸ್ವಿನಲ್ಲಿ ನಮ್ಮ ಸಂಸ್ಥೆ ಶುರು ಆಗಿದ್ದು. ಓಕೆ. ಶ್ರೀ ರಾಘವೇಂದ್ರ ಚಿತ್ರವಾಣಿ ಅಂತೇಳಿ. ಅದಕ್ಕಿಂತ ಮುಂಚೆ ವ್ಯವಸ್ಥಿತವಾಗಿ ಯಾವುದು PR ಅಂತ ಇರಲಿಲ್ಲ. ಮೋಸ್ಟ್ಲಿ ಸೌತ್ ಇಂಡಿಯಾದಲ್ಲಿ ನಿಮ್ಮದೇ ಫಸ್ಟ್ ಶುರು ಆಗಿದೆ. ನಮ್ಮ ಅಂಕಲ್ ಶುರು ಮಾಡಿ ಸುಧೀಂದ್ರ ಅವರು ಶುರು ಮಾಡಿದ್ದು. ಓಕೆ. ಅದಕ್ಕಿಂತ ಶುರು ಮಾಡಿದ ಕಾರಣ ಏನಂದರೆ, ಈ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೊಳ್ಳೆ ಸಿನಿಮಾಗಳು 100 ಡೇಸ್ ಹೋದಾಗ ನಮ್ಮ ಚಾಮರಾಜಪೇಟೆ ಮಾಡಲ್ ಹೈಸ್ಕೂಲ್ನಲ್ಲಿ ನಮ್ಮ ಅಂಕಲ್ಲು ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರ 100 ಡೇಸ್ ಹೋದಾಗ ಕರೆದು ಅವ್ರಿಗೆಲ್ಲ ಸನ್ಮಾನ ಮಾಡ್ತಾಯಿದ್ರು. ಅದೇ ಥರ ಮಾಡಿದಾಗ ಅಂಕಲಿಗೆ ಅವ್ರಿಗೆ ಕರೆದು ಒಂದು ಸನ್ಮಾನ ಮಾಡಿದಾಗ ಅದೆಲ್ಲ ನಮ್ಮ ಚಿಕ್ಕಪ್ಪ ಎಲ್ಲ ಪೇಪರ್ಲೆಲ್ಲೂ ಹಾಕ್ಸಿದ್ರು ಅದು. ಓಕೆ. ಆಗ ಆ ಒಂದು ಸಿನಿಮಾ ಶುರು ಮಾಡಿ ಸ್ವಸತಂತ್ರ ಸೌಭಾಗ್ಯ ಅಂತ ಶುರು ಮಾಡೋಕ್ಕಿಂತ ಮುಂಚೆ ಅದು ಅಲ್ಲಪ್ಪ ಇದು ಮೊನ್ನೆ ಫಂಕ್ಷನ್ ಮಾಡಿ ಬಂದಿದ್ದಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಪೇಪರ್ಲಿ, ಆ ಹುಡುಗನ ಕರೆಸಿ ಅವ್ರನ್ನ ನಮ್ಮದು ಪ್ರಚಾರಕ್ಕೆ ಇಟ್ಕೊಂಬೋಣ ಅಂಥೇಳಿ ಅವತ್ತಿಂದ ವ್ಯವಸ್ಥಿತವಾಗಿ ಶುರು ಆಯಿತು. ಸ್ವಸತಂತ್ರ ಸೌಭಾಗ್ಯ 76ನೇ ಇಸ್ವಿ ಅಂಕಲಗಿ ಅವರು ನಮ್ಮ ಅಂಕಲ್ನ ಕರ್ಕೊಂಬಂದು ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ದು. ಸೊ ಅವತ್ತಿಂದ ವ್ಯವಸ್ಥಿತವಾಗಿ ಅಂದರೆ ಈ ಅದು ಬಂದಿದ್ದು ನೋಡಿಕೊಂಡು ನಮ್ಮ ಬರೀ ಕರೆದು 100 ಡೇಸ್ ಫಂಕ್ಷನ್ಗೆ ಕರೆದು ಒಂದು ಸನ್ಮಾನ ಮಾಡಿದ್ದು ಇಷ್ಟೆಲ್ಲ ಪೇಪರ್ ಬಂದಿದೆಯಲ್ಲ, ನಮ್ಮ ಚಿತ್ರಕ್ಕೆ ಆಗಿ ಹುಡುಗನ ಬೆಳೆಸ್ಕೋಬಾರ್ದು, ಅಕ್ಷರ ಚೆನ್ನಾಗಿದೆ ಎಲ್ಲ ಮಾಡಿ ಅಂತ ಅಲ್ಲಿಂದ ಶುರುವಾಗಿದ್ದು ಹುದ್ದೆ. 38 ವರ್ಷ ಆಯಿತು ನಮ್ಮ ಸಂಸ್ಥೆಗೆ. ಎಷ್ಟು ಸರ್? 38 ವರ್ಷ ಆಯಿತು. 76ನೇ ಇಸ್ವಿನಲ್ಲಿ ಹುಟ್ಟಾಕಿದ್ದು. 38 ಇಯರ್ಸ್ ಆಗಿದೆ. 38 ವರ್ಷ ಆಗಿದೆ. ಎಷ್ಟು ಸಿನಿಮಾಗಳು ಆಯಿತು? ಅಂಕಲ್ ಇದ್ದಾಗ ನಮ್ಮ ಸುಧೀಂದ್ರ ಅವರು ಇದ್ದಾಗ 1-1.5 ಸಾವಿರ ಸಿನಿಮಾ ಮಾಡಿದರು. ಅವ್ರು ಹೋಗಿ 8 ವರ್ಷ ಆಯಿತು. ಅದಾದಮೇಲೆ ನಾನು ರಿಲೀಸ್ ಲೆಕ್ಕ ಇಟ್ಕೊಂಡು ವರ್ಷಕ್ಕೆ ಒಂದು 70-75 ಪಿಕ್ಚರ್ ರಿಲೀಸ್ ಅಂದರೂ ಕೂಡ ಹೆಚ್ಚು ಕಡಿಮೆ 450 ಪಿಕ್ಚರ್ಗೆ ಅವ್ರು ಹೋದ್ಮೇಲೆ ನಾವು ಕೆಲಸ ಮಾಡಿದ್ವಿ. ಅಂದರೆ 2000 ಸಿನಿಮಾ ಹೇಳಿದ್ದು ಕರೆಕ್ಟ್. ಹೆಚ್ಚು ಕಡಿಮೆ ಇದೆ. 2000 ಸಿನಿಮಾಗಳು ಮಾಡಿದ್ದೋಗ್ಲಿ, ಈ 2000 ಸಿನಿಮಾಗಳ ನಿರ್ಮಾಪಕರು, ನಿರ್ದೇಶಕರು, ಹೀರೋಗಳು, ಹೀರೋಯಿನ್ಗಳ ಜೊತೆಲ್ಲ ಸಂಪರ್ಕ ಇರ್ತದೆ ಇವ್ರಿಗೆ. ಸಾಮಾನ್ಯ ಸಂಪರ್ಕ ಅಲ್ಲ ಅದು. ಯಾರ ಹತ್ರನೂ ಏರುಪೇರು ಮಾತಾಡೋಗಿಲ್ಲ, ಮಾತಾಡಿದಿಲ್ಲ. ಪೇಪರಲ್ಲಿ ಅದು ಮೊದಲೆಲ್ಲ ಸ್ವಲ್ಪ ಈಸಿ ಇರ್ತಿತ್ತು ನಿಮಗೆ. ಹೌದು. ಬರೀ ಪೇಪರಲ್ಲಿ ಹಾಕ್ಸಿರಿ ಮುಗಿದೋಗ್ತಾ ಇತ್ತು. ಟಿವಿಲೂ ಇರುತ್ತೆ. ಶುಕ್ರವಾರ ಬೆಳಗ್ಗೆ 7-7:15 ಎಲ್ಲ ಪೇಪರ್ ಓದ್ಕೊಂಡು ಕಾಯ್ಕೊಂಡು ಕೂತಿರ್ತೀನಿ. ಯಾಕೆಂದ್ರೆ ಆ ವಾರದ ಪ್ರೆಸ್ ಮೀಟ್ ಆಗಿದ್ದೆಲ್ಲನೂ ಯಾವ್ದು ಬಂದಿದೆ ಯಾವ್ದು ಬಂದಿಲ್ಲ. ಪಾಪ ನಮ್ಗೆ ಬಹಳ ಪತ್ರಕರ್ತರು ಆಗ್ಬೋದು, ಮೀಡಿಯಾದವ್ರು ತುಂಬ ಹೆಲ್ಪ್ ಮಾಡ್ತೀರಾ. ಅವರಿಂದನೇ ಇವತ್ತು ನಾವಿರೋದು. ಓಕೆ, ಅರ್ಥ ಆಯ್ತಾ? ಆದರೂ ಕೂಡ ಎಲ್ಲೋ ಒಂದೊಂದು ಟೈಮ್ ಮಿಸ್ ಆಗೋಗ್ಬಿಡುತ್ತೆ. 8-8ವರೆಗೆ ಫೋನ್ ಮಾಡ್ತಾರೆ. ಏನು ಸರ್ ನೀವು ಹೇಳಿದ್ದೆಲ್ಲ ಮಾಡಿದ್ವಿ ಸರ್, ಅಲ್ಲೇ ಮಾಡಿ ಅಂದ್ರಿ, ಪ್ರೆಸ್ ಮೀಟ್ ಮಾಡಿದ್ವಿ, ನಾವು ಬಂದೇ ಇಲ್ವಲ್ಲ ಅಂತ ಅವ್ರಿಗೆ ಸಮಾಧಾನ ಮಾಡಬೇಕು. ಇಲ್ಲ ಬರುತ್ತೆ ಆಯ್ತು, ಅನ್ನೋಕ್ಕಿಂತನೂ ವ್ಯಾಲ್ಯೂ ನೋಡಿಕೊಂಡು ಇವಾಗ ದಿನ ಸಿನಿಮಾ ಇರೋದ್ರಿಂದ ಈಗ ಬರುತ್ತೆ. ಬರಲ್ಲ ಅಂತ ಹೇಳಲ್ಲ, ಅಥವಾ ಬಂದಿದ್ದನ್ನ ಯಾರು ಬರೆಯಲ್ಲ ಅಂತಲೂ ಹೇಳಲ್ಲ. ಒಂದು ದಿವಸ ಆ ಕಡೆ ಈ ಕಡೆ ಆಗುತ್ತೆ. ಬಟ್ ಶುಕ್ರವಾರ ಸರ್ಕ್ಯುಲೇಷನ್ ತುಂಬ ಇರುತ್ತೆ ಅಂತೇಳಿ ಅವತ್ತು ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲ ಬೇಕು ಅಂತ ಅಂದ್ಬಿಟ್ಟು. ಓಕೆ, ಪೇಪರಲ್ಲಿ ಹೆಸರು ಬರಬೇಕು, ಸಿನಿಮಾ ಬಗ್ಗೆ ಬರೀಬೇಕು, ಎಲ್ಲ ಟಿ ವಿಲೂ ಬರಬೇಕು ಅಂದರೆ ವೆಂಕಟೇಶ್ ಅವ್ರನ್ನ ಕೇಳಬೇಕು.
ಇದು ಕೇಳೋದಕ್ಕಿಂತ ಮೊದಲು ಈಗ ತಗೊಳ್ಳೋಣ ಒಂದು ಸ್ಮಾಲ್ ಬ್ರೇಕು. ವೆಲ್ಕಮ್ ಬ್ಯಾಕ್ ಟು ಕನ್ನಡದೇವನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮಕ್ಕೆ ವೆಂಕಟೇಶ್ ಅವರು ಬಂದಿದ್ದಾರೆ, ಸುಧೀಂದ್ರ ವೆಂಕಟೇಶ್ ಅವರು ಬಂದಿದ್ದಾರೆ, ಪ್ರಚಾರ ಕಲೆಯ ವೆಂಕಟೇಶ್ ಅವರು ಬಂದಿದ್ದಾರೆ. ವೆಂಕಟೇಶ್, ನಿಮ್ಮ ಸುಧೀಂದ್ರ ಅವರು ಅಂಕಲ್ ಹೋದ್ಮೇಲೆ ನಿಮ್ಮ ಜೊತೆ, ಯಾಕಂದರೆ ಒಳ್ಳೆ ದೊಡ್ಡ ಸಮಸ್ಯೆ, 2000 ಸಿನಿಮಾಗೆಲ್ಲ ಅಷ್ಟೊಂದು ಈಸಿಯಾಗೆಲ್ಲ ಮಾಡೋಕ್ಕಾಗಲ್ಲ. ಹೌದು. ನಿಮ್ಮಿಂದ ಯಾರ್ಯಾರು ಟೀಮ್ ಇದ್ದಾರೆ? ಇಲ್ಲ, ನಮಗೆ ನಮ್ಮ ಅಂಕಲ್ ಇದ್ದಾಗ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಹೌದು, ನೀವಿಬ್ಬರೇ ಬರ್ತಾ ಇದ್ದು. ಅಂಕಲ್ ಇದೆ, ನೀವು ಪುಟ್ಟಕಂತ ಅದಕ್ಕಿಂತ ಬ್ಯಾಗ್ ಬೇರೆ ಹಾಕೊಂಡಿರ್ತಿದ್ರು. ಹೌದು, ಅದಕ್ಕಿಂತ ಮುಂಚೆ ರಾಮೂರ್ತಿ ಅಂತಿದ್ರು, ಅವರು ಬಿಟ್ಟು ಮಧ್ಯೆ ಎಲ್ಲೋ ಬೇರೆ ಕಡೆ ಕೆಲಸ ಮಾಡಿದ್ರು. ನಮ್ಮ ಜೊತೆ ಲಿಂಗರಾಜ್ ಅಂತಿದ್ರು, ಇವಾಗ ಡೈರಿ ಎಲ್ಲ ಮಾಡ್ತಿರಲ್ಲ, ಅವರು ಕೂಡ ಇದ್ರು. ಅವರು ಬೇರೆ ಕಡೆ ನೋಡ್ಕೊಂಡಿದ್ದಾರೆ. ಎಲ್ಲ ನಮ್ಮ ಗರಡಿಯಿಂದಾನೇ ಬಂದಿದ್ದು. ಈಗ ನಮ್ಮ ಜೊತೆಗೆ ನಮ್ಮ ಸುಧೀಂದ್ರ ಅವ್ರ ಮಗ ಸುನಿಲ್ ಅಂತ ಹೇಳಿ ಅವನಿದ್ದಾನೆ, ನನ್ನ ತಮ್ಮ ವಾಸು ಇದ್ದಾನೆ. 3 ಜನ ಸೇರ್ಕೊಂಡು ನಮ್ಮ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆನ ಬೆಳೆಸ್ಕೊಂಡು ಹೋಗ್ತಾ ಇದ್ವಿ. ಸುನೀಲು, ವೆಂಕಟೇಶು, ವಾಸು 3 ಜನ ಶ್ರೀ ರಾಘವೇಂದ್ರ ಚಿತ್ರವಾಣಿ ನಡೀತಾ ಇದೆ. ಹೌದು ಹೌದು. ಓಕೆ. ಬಟ್ ಏನು ಖುಷಿ ಅಂದರೆ 76ನೇ ಇಸ್ವಿನಲ್ಲೂ ಕೂಡ ಅವಾಗ ಹೆಚ್ಚಿನ ಸಂಖ್ಯೆ ಇಲ್ಲದೇ ಇದ್ರೂ ಕೂಡ ಅವತ್ತು ನಾವು ನಂಬರ್ 1 ಹೇಳಕ್ಕೆ ಇಷ್ಟಪಡಲ್ಲ, ಅವತ್ತಿಗೂ ಕೆಲಸ ಮಾಡ್ತಾ ಇದ್ವಿ. ಇವತ್ತಿಗೂ ಒಂದು ಒಳ್ಳೆ ಸ್ಥಾನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಅಲ್ಲಪ್ಪ, ಪ್ರಚಾರ ಕಲೆ ಮಾಡ್ತಾ ಇದ್ರಿ, ಇದ್ದಕ್ಕಿದ್ದಂಗೆ ಅವಾರ್ಡ್ ಯಾಕೆ? ಅವಾರ್ಡ್ ಏನೋ ಕೊಡೋಕೆ ಶುರು ಮಾಡ್ಬಿಟ್ರಿ? ಇಲ್ಲ ಹೆಂಗೆ ಅದು? ಅಲ್ಲ, ಅದು ನಮಗೆ ನಮ್ಮ ಸಂಸ್ಥೆಗೆ 25 ವರ್ಷ ಆದ ಸಂದರ್ಭದಲ್ಲಿ ರಾಘವೇಂದ್ರ ಚಿತ್ರವಾಣಿ ನಮ್ಮ ಸಂಸ್ಥೆ ಹೆಸರು. ಅವಾಗ 25 ವರ್ಷ ಸಂದರ್ಭದಲ್ಲಿ ಏನೋ ಒಂದು ಮಾಡಬೇಕು ಅಂತ ಅನ್ಕೊಂಡು ನಮ್ಮ ಅಂಕಲ್ ಪ್ಲಾನ್ ಮಾಡಿದಾಗ, ಸರಿ ಏನು ಮಾಡೋದು ಅಂತ ಮಾಡ್ತಾ ಇದ್ರು. ಏನು ಬೇಡ, ಇಲ್ಲಿ ಕೆರೆ ನಿರ್ಣಯ ಕೆಳಗೆ ಚೆಲ್ಲಿ ಅಂತ ಹೇಳಿ ಎಲ್ಲಿ ಅನ್ನ ಕೊಟ್ಟರು ಅಲ್ಲೇ ನಾವು ಮಾಡ್ತಿರ್ಬೇಕು ಅಂತ ಸಂದರ್ಭದಲ್ಲಿ ಒಂದು ಅವಾರ್ಡ್ ಶುರು ಮಾಡಿದ್ವಿ. ಯಾರಿಗೆ ಅವಾರ್ಡ್ ಅಂತ ಹೇಳಿದ್ದು, ನಮ್ಮನ್ನು ಬೆಳೆಸ್ತಿರೋಂತಹ ಸಿನಿಮಾ ಪತ್ರಕರ್ತರಿಗೆ ಮತ್ತು ಕೆಲಸ ಕೊಟ್ಟ ನಿರ್ಮಾಪಕರಿಗೆ ಒಂದು ಅವಾರ್ಡ್ ಅಂತ ಶುರು ಮಾಡಿದ್ವಿ. ಅಂದರೆ ಚಿಕ್ಕ ಮಟ್ಟದಲ್ಲಿ 2 ಅವಾರ್ಡ್ ಅಂತ ಶುರು ಮಾಡಿದ್ದು. ಒಂದು 5,000 ರೂಪಾಯಿ ಒಂದು ಗೌರವಧನ, ಒಂದು ಸನ್ಮಾನ ಮಾಡಿಕೊಂಡು, ಆ ಜೊತೆಗೆ ವಿಷ್ಣು ಸಾರು ನಮ್ಮ ಸಂಸ್ಥೆಗೆ ಗೆಸ್ಟಾಗಿ ಬಂದಂಥ ಸಂದರ್ಭದಲ್ಲಿ ಅವ್ರ ಬಾಮೆ ದೇಶದಲ್ಲಿ ಶುರು ಮಾಡಿದ್ರು. 2 ಅವಾರ್ಡ್ ಇದ್ದು 4 ಆಯಿತು, 6 ಆಯಿತು, 10 ಆಯಿತು, ಇವತ್ತು 14 ಅವಾರ್ಡ್ ಕೊಡ್ತಾ ಇದ್ದೀವಿ. ನಮ್ಮ ಯಾರಿಗೆ? ಸಿನಿಮಾದವ್ರಿಗೆ, ಸಿನಿಮಾ ಕೆಲಸ ಮಾಡಿದಂಥವ್ರಿಗೆ. ಈಗ ವಿಷ್ಣುವರ್ಧನ್ ಅವರು ಒಬ್ಬ ಡೈರೆಕ್ಟರ್ ಕೊಡ್ತಾ ಇದ್ದಾರೆ, ಅವ್ರ ಹೆಸರಲ್ಲಿ ಕೊಡ್ತಾ ಇದ್ದಾರೆ. ರಾಜ್ಕುಮಾರ್ ಸರ್ ಹೆಸರಲ್ಲಿ ಒಬ್ಬರು ಗಾಯಕರು ಕೊಡ್ತಾ ಇದ್ದಾರೆ. ಜೈಮಾಲ್ ಅವರು ಪೋಷಕ ನಟ ಕೊಡ್ತಿದ್ದಾರೆ. ಕಿಚ್ಚ ಸುದೀಪ್ ಅವ್ರ ಹೆಸರಲ್ಲಿ ಒಬ್ಬ ಪೋಷಕ ನಟಕ್ಕೆ ಕೊಡ್ತಿದ್ದಾರೆ. ಜೈಮಾಲ್ ಅವರು ನಟಿ ಕೊಡ್ತಿದ್ದಾರೆ, ಪೋಷಕ ನಟಕ್ಕೆ ಕೊಡ್ತಿದ್ದಾರೆ. ಆಮೇಲೆ ನಮ್ಮ ಮೈಸೂರು ಹರೀಶ್ ಅಂತ ಅವರು ಯಂಗ್ಸ್ಟರ್ಸ್ ಪತ್ರಕರ್ತರು ಕೊಡ್ತಾ ಇದ್ರು ಅವ್ರಿಗೆ, ಒಬ್ಬ ಡೈಲಾಗ್ ರೈಟ್ರಿಗೆ. ಹೀಗೆ MS ರಾಮಯ್ಯ ಅವ್ರ ತಂದೆ ಹೆಸರಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಿದ್ದಾರೆ. B ಸುರೇಶ್ ಅಂತ ಅವರು ಮುಂಚಿಂದನೂ ಅವರು 4ನೇ ವರ್ಷ 5ನೇ ವರ್ಷಕ್ಕೆ ಜಾಯ್ನ್ ಆಗಿಬಿಟ್ರು. ಅವರು ಅಂದರೆ ಫಸ್ಟು ಡೆಬ್ಯೂ ಡೈರೆಕ್ಟರ್ ಮಾಡಿದಂತಹ ನಿರ್ದೇಶಕರು ಕೊಡ್ತಾರೆ. ಫಸ್ಟ್ ಡೈರೆಕ್ಷನ್ನು ರೀಮೇಕ್ ಅಲ್ದಿರೋ ಚಿತ್ರಗಳು ಮಾಡಿದ್ರು. ಹಾಗೆ ಒಂದು 14 ಅವಾರ್ಡ್ಗೆ ಬಂದು ನಿಂತ್ಕೊಂಡಿದೆ. ಪ್ರತಿ ವರ್ಷ ತುಂಬ ಚೆನ್ನಾಗಿ ಆಗ್ತಾ ಇದೆ ಇಂಡಸ್ಟ್ರಿ ಅವರ. ಥ್ಯಾಂಕ್ ಯು. ಒಳ್ಳೆ ಕೆಲಸನ ಮಾಡ್ತಾ ಇದ್ದೀರಾ, ಒಳ್ಳೆ ಕೆಲಸ, ಗುರುತಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ಹೌದು, ಒಳ್ಳೆಯವ್ರನ್ನ ಗುರುತಿಸಿ, ಹೌದು, ಒಳ್ಳೆಯವ್ರಿಗೆ ಅವಕಾಶ ಕೊಡಿ, ಒಳ್ಳೆಯವ್ರನ್ನ ಬೆಳೆಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಕನ್ನಡ ಚಿತ್ರರಂಗದಲ್ಲಿ ಇನ್ಯಾರಾದ್ರೂ ಪರಿಚಯ ಆಗಿಲ್ದೇ ಇದ್ದವರು ಇವ್ರನ್ನ ಪರಿಚಯ ಮಾಡಬೇಕು ಮುರಳಿಯವ್ರೆ ಅಂದರೆ ನಮ್ಮ ಹತ್ರ ಕಳಿಸ್ಕೊಡಿ, ಅವ್ರನ್ನೂ ಪರಿಚಯ ಮಾಡ್ತೀವಿ. ವೆಂಕಟೇಶ್ ಅವರೇ, ವೆಂಕಟೇಶ್ ಅವರು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಮಾಧ್ಯಮ ಮತ್ತು ಚಿತ್ರರಂಗಕ್ಕೆ ಇರ್ತಕ್ಕಂಥ ದೊಡ್ಡ ಕೊಂಡಿ ಇದು ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಒಂದು ಸಿನಿಮಾ ನಿರ್ದೇಶಕರಿಗೆ ಕೇಳಬೇಕು, ಇಲ್ಲ ನಿರ್ಮಾಪಕರಿಗೆ ಕೇಳಬೇಕು, ಅಷ್ಟೊಂದು ಕೆಲಸ ಮಾಡಿದ್ದಾರೆ. ಈ ರಾಘವೇಂದ್ರ ಚಿತ್ರವಾಣಿ ಇನ್ನೂ ಸಾಕಷ್ಟು ಕನ್ನಡ ಸಿನಿಮಾಗಳಿಗೆ ಕೆಲಸವನ್ನು ಮಾಡಲಿ ಅಂತ ವೆಂಕಟೇಶ್ ಅವರಿಗೆ ತಿಳಿಸ್ತಾ ಇದ್ದೀನಿ. ವೆಂಕಟೇಶ್ ಅವರೇ, ನಿಮ್ಮ ಸಹಕಾರ ಸಹಾಯ ಖಂಡಿತವಾಗ್ಲೂ ನಮಗೆ ಬೇಕು. ಮತ್ತು ನಿಮ್ಮ ಸಂಸ್ಥೆಯಲ್ಲಿ ಸುನೀಲು ಮತ್ತು ವಾಸು ಅವ್ರಿಗೂ ಕೇಳಿದೆ ಅಂತೇಳಿ ನಿಮ್ಮ ರಾಘವೇಂದ್ರ ಚಿತ್ರವಾಣಿ ತುಂಬ ಬೆಳೀಲಿ. ಥ್ಯಾಂಕ್ ಯು ಸರ್. ಓಕೆ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಪ್ರತಿಭೆಗಳನ್ನ ಗುರುತಿಸಿದ್ರೆ ಖಂಡಿತವಾಗ್ಲೂ ಪ್ರತಿಭೆಗೆ ಅವಕಾಶ ಸಿಗುತ್ತೆ. ಒಳ್ಳೆ ಪ್ರತಿಭೆಗಳು ಬೆಳ್ಕೊಂಡೋದ್ರೆ ಎಲ್ಲೋ ಒಂದು ಕಡೆ ಗುರುತಿಸುವಂಥ ಅವಕಾಶಗಳು ಸಿಗುತ್ತೆ. ಪ್ರತಿಭೆಗೆ ಅವಕಾಶ ಸಿಗಬೇಕಂದ್ರೆ ಪ್ರತಿಭೆ ಇರಬೇಕು. ಸುಮ್ಮನೆ ಪ್ರತಿಭೆ ಇಲ್ಲದೆ ನಾವು ಅವಾರ್ಡ್ ಸಿಗಲಿ, ಅದು ಸಿಗಲಿ, ಇದು ಸಿಗಲಿ, ನಾವು ಸ್ವಲ್ಪ ಹಿಂಗೆಲ್ಲ ಮಾಡ್ಬೋದು ಅನ್ಕೋಬೇಡಿ. ಒಳ್ಳೆ ಪ್ರತಿಭೆಗಳಿಗೆ ಯಾವತ್ತಿದ್ರೂ ಅವಕಾಶ ಸಿಗುತ್ತೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕನ್ನಡದೇವನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ನಾಳೆ ಬೆಳಗ್ಗೆ. ಅಲ್ಲಿ ತನಕ